ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ಇವತ್ತಿನ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಉತ್ತರ ಕೊಡಿ ಅಂತ ನಾನು ತಜ್ಞರ ಹತ್ರ ಕೇಳಿ ನಿಮಗೆ ಹೆಚ್ಚಿನ ಮಾಹಿತಿ ತರೋದ್ರ ಮೂಲಕ ನಿಮ್ಮಲ್ಲಿರುವಂಥ ಭಯ ಮತ್ತು ಆತಂಕವನ್ನು ಕಡಿಮೆ ಮಾಡುವಂಥ ಪ್ರಯತ್ನವನ್ನಂತೂ ಮಾಡ್ತೀನಿ. ಹೊಸ ತಳಿ ಬಂದಿದ್ದು ಒಂದು ರೀತಿಯಲ್ಲಿ ಪ್ಯಾನಿಕ್ ಸಿಚುವೇಶನ್. ಈ ಹೊಸ ತಳಿಯನ್ನು ಭಾಳ ಸಮರ್ಥವಾಗಿ ಎದುರಿಸಬೇಕು. ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ನಮಗೆ ಬೇಕಿರೋದು ಭಯ ಅಲ್ಲ, ನಮಗೆ ಬೇಕಿರೋದು ಸಹನೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದಕ್ಕೆ, ಅದನ್ನು ಹೇಗೆ ನಿಭಾಯಿಸಬೇಕು, ಎದುರಿಸಬೇಕು ಅಂತ ನಿರ್ಧರಿಸೋದಕ್ಕೆ ಅಸಹನೆ ಬೇಕು, ಮತ್ತು ಅದನ್ನು ಎದುರಿಸೋದಕ್ಕೆ ಸಹಕಾರ ಬೇಕು. ಇದೆರಡು ಇದ್ದಲ್ಲಿ ಈ ಪರಿಸ್ಥಿತಿಯನ್ನು ನಾವು ಪ್ರಬಲವಾಗಿ ಎದುರಿಸ್ತೀವಿ. ಹೆಚ್ಚು ಪ್ರಾಣ ನಷ್ಟ ಅಥವಾ ಬೇರೆ ರೀತಿಯ ನಷ್ಟಗಳು ಇಲ್ಲದೇನೆ ಇದರಿಂದ ಹೊರಗೂ ಕೂಡ ಬರ್ತೀವಿ. ಆಫ್ರಿಕಾವನ್ನು ಇವತ್ತು ಎಲ್ಲರೂ ಒಂದು ರೀತಿಯಲ್ಲಿ ಬಹಿಷ್ಕರಿಸೋ ದೃಷ್ಟಿಯಿಂದ ನೋಡ್ತಿದ್ದಾರೆ. ಆ್ಯಕ್ಚುಲಿ ನಾವು ಅವ್ರಿಗೆ ಧನ್ಯವಾದ ಹೇಳಬೇಕು. ಮೊದಲನೇದಾಗಿ ಈ ರೀತಿಯ ಒಂದು ತಳಿ ಬಂದಿದೆ ಅಂತ ಪತ್ತೆ ಹಚ್ಚಿದ್ದಕ್ಕೆ. ಒಟ್ಟಿನಲ್ಲಿ ಹೊಸ ತಳಿ ಬಗ್ಗೆ ಮಾಹಿತಿಯ ಕೊರತೆ ಇರೋದು ಕೂಡ ಆತಂಕಕ್ಕೆ ದಾರಿ ಮಾಡಿಕೊಡ್ತಿದೆ ಅಂದರೆ ಅದು ತಪ್ಪಾಗೋದಿಲ್ಲ. ಇವತ್ತಿನ ಚರ್ಚೆಯ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಕೊಡೋದ್ರ ಜೊತೆಗೆ ಭಯವನ್ನು ಕಡಿಮೆ ಮಾಡುವಂಥ ಒಂದು ಪ್ರಯತ್ನ ನಮ್ಮದು. ಚರ್ಚೆಯ ವಿಷಯ ಹೊಸ ತಳಿ, ಹೊಸ ಹಾವಳಿ. ಇನ್ನು ಈ ಚರ್ಚೆ ವಿಷಯದ ಪ್ರಮುಖ ಪ್ರಶ್ನೆಗಳು ಈ ರೀತಿ: ಲಕ್ಷಣ, ತೀವ್ರತೆ, ಹರಡುವಿಕೆ ಮೇಲೆ ಹೊಸ ರೂಪಾಂತರಿಯ ಪ್ರಭಾವವೆಷ್ಟು? ಇದು ಒಂದು ರೂಪಾಂತರ ಅಲ್ವಾ, ಒಮಿಕ್ರಾನ್. ಹೀಗಿದ್ದಾಗ ಅದು ಆಕಾರದಲ್ಲೇ ಬದಲಾವಣೆ ಆಗೋಗಿದೆಯಂತೆ. ಒಳ ರೂಪಾಂತರಗಳು 32ಕ್ಕಿಂತ ಹೆಚ್ಚಿದೆ, ಕೆಲವರು ಹೇಳ್ತಾರೆ 50 ಇದೆ ಅಂತ. ಇದು ಆಕಾರದಲ್ಲೇ ಬದಲಾವಣೆ ಆಗಿರೋದ್ರಿಂದ ಇದು ಬೇರೆ ಬೇರೆ ರೀತಿಯಲ್ಲಿ ಪರಿಣಮಿಸುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ನಾವು ಕಾಣುವಂಥ ಲಕ್ಷಣಗಳು ಬಹಳ ವಿಭಿನ್ನವಾಗಿದೆ ಈ ಪರಿಸ್ಥಿತಿಯಲ್ಲಿ. ಕೆಲವು ಡಾಕ್ಟರ್ಗಳು ಕೂಡ ಹೇಳಿದ್ದಾರೆ ಇದನ್ನು. ಹೀಗಿದ್ದಾಗ ಅದರ ಪ್ರಭಾವವೆಷ್ಟು ಅನ್ನೋದು ಪ್ರಶ್ನೆ ಆಗುತ್ತೆ. ಇನ್ನು ಹರಡುತ್ತಿರುವ ವೇಗಕ್ಕೂ ತೀವ್ರತೆಯ ನಡುವೆ ಸಂಬಂಧವಿದೆಯಾ? ಯಾಕಂದರೆ ನಾವು ಏನು ಓದಿದ್ದೀವಪ್ಪ ವರದಿಗಳಲ್ಲಿ ಅಂದರೆ, ದಕ್ಷಿಣ ಆಫ್ರಿಕಾದಲ್ಲಿ ಕಳೆದ 2 ವಾರಗಳಲ್ಲಿ ವರದಿಯಾದಂಥ ಪ್ರಕರಣಗಳ ಪೈಕಿ 50% ಪ್ರಕರಣಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಆ ಸೋಂಕು, ಆ ದ್ರವಗಳ ಒಂದು ಮಾದರಿಯನ್ನು ತೆಗೆದು ನೋಡಿದಾಗ ಗೊತ್ತಾಗಿದ್ದು ಈ ತಳಿಯ ಕೆಲಸ ಅವ್ರಿಗೆ ಸೋಂಕು ತಟ್ಟಿದೆ ಅಂತ. ಹಾಗಾದರೆ ತೀವ್ರತೆ? ಎಷ್ಟೋ ಜನ ಹಾಸ್ಪಿಟಲೈಸೇ ಆಗಿಲ್ವಂತಪ್ಪ. ಇದನ್ನು ಆ ಆಫ್ರಿಕನ್ ವೈದ್ಯರೇ ಹೇಳ್ತಿದ್ದಾರೆ. ಸೌತ್ ಆಫ್ರಿಕನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಹೇಳಿರುವಂಥದ್ದು, ಎಷ್ಟೋ ಜನ ಹಾಸ್ಪಿಟಲೈಸೇ ಆಗಿಲ್ಲ, ಸೌಮ್ಯ ಲಕ್ಷಣಗಳಿದ್ವೋ ಸರಿನೂ ಹೋದ್ರು. ಇನ್ನು ಕೆಲವರು ಹಾಸ್ಪಿಟಲೈಸ್ ಆಗಿದ್ದಾರೆ. ಆ ಕೆಲವರಲ್ಲಿ ಹೆಚ್ಚಾಗಿ ಜನ ವ್ಯಾಕ್ಸಿನೇಷನ್ ತಗೊಳ್ಳದೇ ಇದ್ದವರೇ ಇದ್ದಾರೆ. ಹಾಗಾದರೆ ಹರಡುವಿಕೆ, ಅದರ ವೇಗ ಮತ್ತು ತೀವ್ರತೆಯ ನಡುವಿನ ಸಂಬಂಧವೇನು? ಹೆಚ್ಚಾಗಿ ಯುವ ಜನರಲ್ಲಿ ಸೋಂಕು ಪತ್ತೆ ಆಗಿರೋದನ್ನು ಹೇಗೆ ವಿಶ್ಲೇಷಿಸೋದು? ಅಲ್ಲಿ ಹೇಳ್ತಾರೆ, ಹೆಲ್ತ್ ವರ್ಕರ್ಸಲ್ಲೇ 25.8% ಲಸಿಕೆ ನೀಡಿಕೆ ಆಗಿರೋದು. ತಗೊಂಡಿರೋ ಆ ಒಂದು ಜನಸಂಖ್ಯೆಯ ಪ್ರಮಾಣ ಅಂತ ನಾವು ಅಳಿಯೋದಾದರೆ ಅದು 25.8%. ಮತ್ತು ಓವರ್ ಆಲ್ ಆಫ್ರಿಕಾ ಒಂದು ಕಾಂಟಿನೆಂಟ್ ಆಗಿ ನಾವು ನೋಡಿದ್ರೆ 7% ಜನರು 1 ಡೋಸ್ ತಗೊಂಡಿದ್ದಾರೆ. ಅದು ಅಲ್ಲಿನ ದುಸ್ಥಿತಿ. ಇದೇ ಏನಾದರೂ ದಾರಿ ಮಾಡಿಕೊಟ್ಬಿಡ್ತಾ? ಮತ್ತು ಯುವಕರಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ ಅಂದರೆ ಇದಕ್ಕೆ ಕಾರಣ ಏನು? ಇನ್ನು ಈ ಒಂದು ಸಮಯ ಎಂಥದ್ದು ಅಂದರೆ, ಇಲ್ಲಿ ತನಕ ಆಗಿರೋವಂಥ ನಿರ್ಧಾರವನ್ನು ಪರಿಷ್ಕರಿಸುವಂಥ ಒಂದು ಅವಕಾಶ ಕೊಟ್ಟಿದೆ ಈ ಸಂದರ್ಭ. ಫಾರ್ ಎಕ್ಸಾಂಪಲ್, ಡೋಸ್ನ ಅಂತರ ಮತ್ತು ಬೂಸ್ಟರ್ ಡೋಸ್ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಇದು ಸೂಕ್ತ ಸಮಯನ. ಕೋವಿಶೀಲ್ಡ್ ಹೊಸದಾಗಿ ಬಂದಾಗ ಅಲ್ಲಿ ಉತ್ಪಾದನೆಯ ಸಾಮರ್ಥ್ಯಕ್ಕೆ ಒಂದು ಮಿತಿ ಇತ್ತು. ಬೇಡಿಕೆ ಪೂರೈಕೆ ನಡುವೆ ಇರುವಂಥ ಅಂತರ ಬಹಳ ದೊಡ್ಡದಿತ್ತು. ಹಾಗಾಗಿ ಮೊದಲು 4 ವಾರ ಇದ್ದಿದ್ದು 8 ವಾರಕ್ಕೆ ಹೋಯಿತು, 8 ವಾರ ಇದ್ದಿದ್ದು 12 ವಾರಕ್ಕೆ ಹೋಯಿತು. ಇವತ್ತಿಗೂ ಸೆಕೆಂಡ್ ಡೋಸಿಗೆ ಕಾಯ್ತಾ ಕೂತಿರೋ ಜನ ಇದ್ದಾರೆ. ಇನ್ನು ಎಷ್ಟೋ ಜನ ಸೆಕೆಂಡ್ ಡೋಸ್ ಬಗ್ಗೆ ಆಸಕ್ತಿ ಕಳ್ಕೊಂಡ್ಬಿಟ್ಟಿದ್ದಾರೆ. 2 ಕಾರಣ: ಒಂದು, ಕಾಯ್ತಾ ಕೂತಿದ್ದಾರೆ, ಅದರಿಂದ ಆಸಕ್ತಿ ಹೋಯಿತು. ಇನ್ನೊಂದು, ಭಾರತದಲ್ಲಿ ಪ್ರಕರಣಗಳು ಕಡಿಮೆ ಆಯ್ತಲ್ಲ. 2ನೇ ಡೋಸ್ ತಗೊಳ್ಳೋದ್ರ ಮಹತ್ವ ಏನು ಅಂತ ಇವತ್ತು ವೈದ್ಯರು ಮತ್ತೊಮ್ಮೆ ನಮಗೆ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಬೂಸ್ಟರ್ ಡೋಸ್ ಬಗ್ಗೆ ಸಾಕಷ್ಟು ಚರ್ಚೆ. ಬೆಂಗಳೂರಿನಲ್ಲಿ ನಾನು ಕೇಳಿದ್ದೀನಿ, ಡಾಕ್ಟರು, ನರ್ಸ್ಗಳು ಅವ್ರ ಆಸ್ಪತ್ರೆಯಲ್ಲಿ
ವೇಸ್ಟ್ ಆಗಿತ್ತಿದೆ ಅಂತ ಹೇಳಿ ಏನಕ್ಕೂ ಇರಲಿ ನಮ್ಮ ಆಂಟಿಬಾಡಿ ಕೌಂಟ್ ಕಡಿಮೆ ಆಗಿದೆ ಅಂತ ಹೇಳಿ ಅವರವರೇ ತಗೊಂಡ್ಬಿಡ್ತಿದ್ದಾರಂತೆ. ಇದು ಕಾನೂನು ಬಾಹಿರ. ಆದರೆ ಇದ್ರ ಬಗ್ಗೆ ಒಂದು ನಿರ್ಧಾರ ಆಗಬೇಕಾಗಿದೆ. ಅದಕ್ಕೆ ಇದು ಸೂಕ್ತ ಸಮಯವ. ಇನ್ನು ರೂಪಾಂತರ ಹೊಸ ತಳಿಯ ಶಕ್ತಿಯನ್ನು ಕುಂದಿಸುವ ಸಾಧ್ಯತೆ ಎಷ್ಟು? ಪ್ರತಿ ಬಾರಿ ಒಂದು ರೂಪಾಂತರ ಆಯಿತು ಅಂದ ತಕ್ಷಣ ಅದು ಆಪತ್ತು ಅಂತ ನಾವು ನೋಡೋದು ತಪ್ಪು ತಿಳುವಳಿಕೆ. ಇಲ್ಲಿವರೆಗೂ ಎಷ್ಟೋ ಸಾವಿರಾರು ರೂಪಾಂತರಗಳಾಗೋಯ್ತು ಭಾರತದಲ್ಲಿ. ಆದರೆ ಕಷ್ಟ ಅಂತ ನಮಗೆ ಕೊಟ್ಟಿದ್ದು, ಪ್ರಾಣಗಳನ್ನ ತೆಗೆದಿದ್ದು ಡೆಲ್ಟಾ ಹೆಚ್ಚಾಗಿ, ಅದು 2ನೇ ಅಲೆನಲ್ಲಿ. ಅದಕ್ಕೂ ಮುಂಚೆ ಆಲ್ಫಾ ಬೀಟಾ ಅಂತೆಲ್ಲ ಇದ್ವು, B117, B11351 ಅಂತೆಲ್ಲ ಇದ್ವು. ಬಟ್ ಅವು ಆ ಒಂದು ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡಲಿಲ್ಲ. ಹಾಗಾಗಿ ಈ ಬಾರಿ ಈ ಒಂದು ರೂಪಾಂತರ ಏನಾಗಿದೆ, ಆ ರೂಪಾಂತರದ ಒಳ ರೂಪಾಂತರಗಳು 30ಕ್ಕೂ ಹೆಚ್ಚು ಅಂತ ಹೇಳ್ತಾರೆ. ಇದನ್ನ ನಾವು ಆಪತ್ತು ಅಂತಾನೆ ಪರಿಗಣಿಸ್ಬೇಕಾ? ಇಸ್ ಇಟ್ ನಾಟ್ ಟು ಅರ್ಲಿ ಅನ್ನೋದು ಕೂಡ ಒಂದು ಪ್ರಶ್ನೆ. ಇವತ್ತಿನ ಚರ್ಚೆಯ ವಿಷಯದಲ್ಲಿ ನನ್ನ ಜೊತೆ ಸಮುದಾಯ ಔಷಧ ತಜ್ಞರು ಡಾಕ್ಟರ್ ಸುನೀಲ್ ಇದ್ದಾರೆ. ಇವರು BBMPಗೆ ಸಲಹೆಗಾರರಾಗಿ ಕೂಡ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಡಾಕ್ಟರ್ ಸುನೀಲ್, ನಮಸ್ಕಾರ, ಸ್ವಾಗತ ನಿಮಗೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ವಿಶಾಲ್ ರಾವ್ ಜಾಯ್ನ್ ಆಗ್ತಾರೆ. ಇಮ್ಯುನಾಲಜಿಸ್ಟ್, ರೋಗ ನಿರೋಧಕ ಶಕ್ತಿ, ರೋಗ ನಿರೋಧ ಅನ್ನೋ ಒಂದು ವಿಷಯದ ತಜ್ಞರು ಆಗಿರುವಂಥ ಡಾಕ್ಟರ್ ಚಂದ್ರಶೇಖರ್ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆ ಇರ್ತಾರೆ. ಅವ್ರನ್ನ ಮಾತಾಡ್ಸೋದಕ್ಕೂ ಮುಂಚೆ ಡಾಕ್ಟರ್ ಸುನೀಲ್, ಈಗ ಸಾಕಷ್ಟು ಕನ್ಫ್ಯೂಷನ್ನು, ಮಾಹಿತಿಯ ಕೊರತೆ ಬೇರೆ. ನೀವು ಏನೇನು ಕೇಳಿದ್ದೀರಿ ಈ ಹೊಸ ತಳಿ ಬಗ್ಗೆ? ನಾವು ಮಾಡ್ತಿರೋ ಅಂಥ ಕೆಲಸ, ನಾವು ಪ್ರತಿಕ್ರಿಯಿಸಿರೋವಂಥ ರೀತಿ ಸರಿಯಾಗಿದೆಯಾ? ಮಾಡ್ಕೋಬೇಕಾದಂಥ ಬದಲಾವಣೆಗಳೇನು? ಈ ಹೊಸ ತಳಿ ಬಗ್ಗೆ ಈಗ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಮಿಕ್ರಾನ್ ಅಂತ ಏನು ಇದು ಮಾಡಿದ್ದಾರೆ, ದೇ ಟರ್ಮ್ಡ್ ಇಟ್ ಆಸ್ ವೇರಿಯಂಟ್ ಆಫ್ ಕನ್ಸರ್ನ್ ಅಂತ. ಬಟ್ ಇದು ಆಫ್ರಿಕಾದಲ್ಲಿ ಏನು ಈಗ ಕೆಲವು ವಾರಗಳಿಂದ ಕಾಣಿಸ್ಕೊಂತು. ಇದನ್ನು ನೋಡ್ತಾ ಹೋದಾಗ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು ತಾವು ಹೇಳ್ದಂಗೆ, ಇದು ರೋಗದ ತೀವ್ರತೆ ಏನು ಹೊಂದಿಲ್ಲ. ಸೊ ಇದು ಟೂ ಅರ್ಲಿ ಟು ಟೆಲ್. ಬಟ್ ಮೆಜಾರಿಟಿ ಆಫ್ ದ ಟೈಮ್ ಇದು ನಾವು ಯಾವುದೇ ಒಂದು ಹೊಸ ಒಂದು ತಳಿ ಬಂದಾಗ ಸಿವಿಯಾರಿಟಿ, ಟ್ರಾನ್ಸ್ಮಿಟಬಿಲಿಟಿ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ ವಿಚ್ ಕಾಂಟ್ರಿಬ್ಯೂಟ್ ಅಂತ ಮಾತಾಡ್ತೀವಿ. ಸೊ ಹಾಗಾಗಿ ನೋಡಿದಾಗ ರೋಗದಲ್ಲಿ ಭಾಳ ತೀವ್ರತೆ ಏನಿಲ್ಲ. ತಾವು ಹೇಳ್ದಂಗೆ ಸೌತ್ ಆಫ್ರಿಕಾದಲ್ಲಿ ಭಾಳಷ್ಟು ಜನಗಳು ರೋಗ ಲಕ್ಷಣ ನೋಡಿದರೆ ಬೇರೆ ಕಾಯಿಲೆಗೂ ಇದಕ್ಕೂ ವ್ಯತ್ಯಾಸ ಇಲ್ಲ. ಇಟ್ ಈಸ್ ಲೈಕ್ ಎ ರೆಗ್ಯುಲರ್ ಕೋವಿಡ್ ಡಿಸೀಸ್. ಓನ್ಲಿ ಥಿಂಗ್ ಸೌತ್ ಆಫ್ರಿಕಾದಲ್ಲಿ ನೋಟಿಸ್ ಮಾಡಿರೋದಂದರೆ ಎಕ್ಸ್ಟ್ರೀಮ್ ಫೆಟಿಗ್ ಆ್ಯಂಡ್ ಸೋರ್ನೆಸ್ ಆಫ್ ಮಸಲ್ಸ್ ಅಂತ ಹೇಳ್ತಾರೆ. ತುಂಬ ಸುಸ್ತಾಗುವಂಥದ್ದು ಇದ್ರದ್ದು ಒಂದು ಇಂಪಾರ್ಟೆಂಟ್ ರೋಗ ಲಕ್ಷಣ. ಅದ್ರ ಜೊತೆಗೆ ಆ ಟ್ರೀಟ್ಮೆಂಟ್ ಕೊಟ್ಟಮೇಲೆ ಆ ಸುಸ್ತೆಲ್ಲ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಇದರಿಂದ ಯಾವುದು ಸಿವಿಯಾರಿಟಿ ಆಗಲಿ, ಡೆತ್ ಆಗಲಿ ಅಥವಾ ಆ ಥರ ಏನೂ ರಿಪೋರ್ಟ್ ಆಗಿಲ್ಲ. ಆದರೆ ಇದರ ವಿಭಿನ್ನತೆ ನೋಡಿ ಡಾಕ್ಟರ್ ಸುನೀಲ್, ಲಾಸ್ ಆಫ್ ಟೇಸ್ಟು, ಲಾಸ್ ಆಫ್ ಸ್ಮೆಲ್ಲು, ಅಂದರೆ ವಾಸನೆ ಮತ್ತು ರುಚಿ, ಇದನ್ನ ನಾವು ಕಳ್ಕೊಂಡ್ಬಿಡ್ತಿದ್ವಿ ಹಿಂದಿನ ಅಲೆನಲ್ಲಿ. ಜನ ಯಾರಿಗೆ ಸೋಂಕು ತಗಲುತ್ತೆ ಅವರಲ್ಲಿ ಈ ಒಂದು ಶಕ್ತಿ ಏನಿತ್ತು, ಈ ಸೆನ್ಸಸ್, ಅದು ಕಳೆದು ಹೋಗ್ತಿತ್ತು. ಆದರೆ ಇಲ್ಲಿ ಹಾಗಿಲ್ಲ. ವಾಸನೆನೂ ಬರ್ತಿದೆ, ರುಚಿನೂ ಗೊತ್ತಾಗ್ತಿದೆ, ಆದರೆ ತುಂಬ ಸುಸ್ತಾಗುತ್ತೆ. ಹೌದು, ಎಕ್ಸ್ಟ್ರೀಮ್ ಫೆಟಿಗ್ ಅಂತ ಏನು ಹೇಳ್ತಾರೆ ಅದು ಅಂತ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಹೇಳೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪ ಅಂದರೆ, ಈಗ ತಾವು ಹೇಳಿದ್ರಿ ಇದರಲ್ಲಿ ತುಂಬ ಮ್ಯೂಟೇಷನ್ಸ್ ಇದೆ ಅಂತ. ಈ ಮ್ಯೂಟೇಷನ್ಸ್ ಒಂದು ಕನ್ಸರ್ನ್ ಏನಪ್ಪ ಅಂದರೆ, ದ ಮ್ಯೂಟೇಷನ್ಸ್ ಆರ್ ಹ್ಯಾಪ್ನಿಂಗ್ ಎಟ್ ಸ್ಪೈಕ್ ಪ್ರೋಟೀನ್ ಲೆವೆಲ್. 32 ಮ್ಯೂಟೇಷನ್ಸ್ ಏನಿದೆ ಆ ಸ್ಪೈಕ್ ಪ್ರೋಟೀನ್ ಲೆವೆಲಲ್ಲಿ ಇರುತ್ತೆ. ಸೊ ವಿಚ್ ಆ್ಯಕ್ಚುಲಿ ಈಸ್ ಎ ಲಿಟ್ಲ್ ಬಿಟ್ ಆಫ್ ಕನ್ಸರ್ನ್, ಅದೊಂದು ಕನ್ಸರ್ನು. ಅದ್ರ ಜೊತೆ ಟೋಟಲ್ ಆಗಿ ಒಂದು ಇದರಲ್ಲಿ ನೋಡಿದ್ರೆ 50 ಮ್ಯೂಟೇಷನ್ಸ್ ಆಗಿದೆ ಅಂತ. ಸೊ ಸೌತ್ ಆಫ್ರಿಕಾದಲ್ಲಿ ಇದು ಮೋಸ್ಟ್ ಪ್ರಾಬಬಲಿ ವಿಜ್ಞಾನಿಗಳು ಹೇಳೋ ಪ್ರಕಾರ ಯಾವುದೋ HIV ಪಾಸಿಟಿವ್ ಪರ್ಸನ್ನಿಂದನೇ ಬಂದಿರ್ಬೋದು. ಯಾಕಂದರೆ ಇಷ್ಟೊಂದು ಮ್ಯೂಟೇಷನ್ಸು ಒಂದು ವ್ಯಕ್ತಿಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ HIV ಪಾಸಿಟಿವ್ ಇದ್ದಾಗ ಇಮ್ಯುನಿಟಿ ಕಮ್ಮಿ ಇರುತ್ತೆ, ವೈರಸ್ ವಿಲ್ ಸ್ಟೇ ಫಾರ್ ಎ ಲಾಂಗರ್ ಟೈಮ್. ಸೊ ಹಾಗಾಗಿ ತುಂಬ ಮ್ಯೂಟೇಷನ್ಸ್ ಆಗಿ ಆಗಾಗಿದೆ ಅಂತ. ದಟ್ಸ್ ವೈ WHO ಟರ್ಮ್ಡ್ ಇಟ್ ಆಸ್ ವೇರಿಯಂಟ್ಸ್ ಆಫ್ ಕನ್ಸರ್ನ್ ಬಿಕಾಸ್ ಆಫ್ 32 ಸ್ಪೈಕ್ ಮ್ಯೂಟೇಷನ್ಸ್. ಅದು ಭಾಳ ಇಂಪಾರ್ಟೆಂಟ್. ಸೊ ಇದು ಎರಡನೇ ಆಸ್ಪೆಕ್ಟು. ಮೂರನೇದು, ಈ ವೈರಸ್ಸಲ್ಲಿ ಯಾವಾಗಲೂ ತಮ್ಗೆ ಗೊತ್ತಿರೋಂಗೆ ಅಥವಾ ಎಲ್ಲರಿಗೂ ಗೊತ್ತಿರೋಂಗೆ ಈ ರೂಪಾಂತರಗಳು ಕಾಮನ್ನು, ಸ್ವಾಭಾವಿಕವಾಗಿ ಆಗುತ್ತೆ. ಇದು ಲಾಸ್ಟ್ ಆಗಲ್ಲ ಅಥವಾ ಇದಕ್ಕೆ ಎಂಡ್ ಆಗಲ್ಲ, ಇದು ಆಗ್ತಾನೆ ಇರುತ್ತೆ. ಇದಕ್ಕೆ ಜನಗಳು ಅಷ್ಟೊಂದು ಗಾಬರಿ ಬೀಳೋವಂಥ ಅವಶ್ಯಕತೆ ಇಲ್ಲ. ಬಟ್ ಅದೇ ಥರ ನಿರ್ಲಕ್ಷ್ಯನೂ ಮಾಡೋವಂಥ ಅವಶ್ಯಕತೆ ಇಲ್ಲ. ಕಳೆದ 3 ತಿಂಗಳಲ್ಲಿ ನಾವು ನೋಡ್ತಾ ಹೋದಾಗ ಕೋವಿಡ್ 3ನೇ ಅಲೆ ಬರಲ್ಲ, ಕೋವಿಡ್ ಮುಗಿದೋಯ್ತು 3ನೇ ಅಲೆ ಬರಲ್ಲ ಅಂತ ಸರ್ಕಾರ ಆಗಲಿ ಅಥವಾ ಜನರಾಗಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಬಟ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು, ಈವನ್ ದೋ ಈ ವೈರಸ್ ಈಸ್ ನಾಟ್ ವೆರಿ ಡೇಂಜರಸ್, ಬಟ್ WHO ಹೇಳಿರೋ ಪ್ರಕಾರ ಈ ಒಂದು ವೈರಸ್ನಿಂದ ಕೇಸಸ್ಗಳು ಜಾಸ್ತಿಯಾಗಿ
ಕೆಲವಾರು ದೇಶಗಳಲ್ಲಿ ಇದು 3ನೇ ಅಥವಾ 4ನೇವರೆಗೆ ಕಾರಣ ಆಗ್ಬೋದು ಅಂತ ಇವತ್ತಿನ ಬೆಳಿಗ್ಗೆ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಒಂದು ಎಚ್ಚರಿಕೆಯಿಂದ ಇರಬೇಕು. ಅದೇ ರೀತಿ ಗಾಬರಿ ಆಗುವಂತ ತುಂಬಾ ಅವಶ್ಯಕತೆ ಏನಿಲ್ಲ ಅಂತ ಅಲ್ಲ ಡಾಕ್ಟರ್ ಸುನೀಲ್, ಈಗಾಗಲೇ 14 ದೇಶಗಳಲ್ಲಿ ಈ ಒಂದು ತಳಿಯ ಸಂಬಂಧಿತ ಪ್ರಕರಣಗಳು ಪತ್ತೆ ಆಗಿರೋದ್ರಿಂದ ಭಯ ಸಹಜವಾಗಿ ಜನರಲ್ಲಿ ಇರುತ್ತೆ. ಬಟ್ ಭಯ ಪಟ್ಟರೆ ಏನು ಪ್ರಯೋಜನ? ಡಾಕ್ಟರ್ ವಿಶಾಲ್ ರಾವ್ ಇದ್ದಾರೆ, ಡಾಕ್ಟರ್ ಚಂದ್ರಶೇಖರ್, ನಮಸ್ಕಾರ, ಸ್ವಾಗತ ಇಬ್ಬರಿಗೂ. ಡಾಕ್ಟರ್ ಚಂದ್ರಶೇಖರ್, ನಾನು ನಿಮ್ಮಿಂದನೇ ಶುರು ಮಾಡ್ತೀನಿ. ಇಲ್ಲಿ ನೋಡಿ, ಈಗಾಗಲೇ ಶುರು ಆಗೋಯ್ತು, ವ್ಯಾಕ್ಸಿನ್ ವೇಸ್ಟ್ ಅಂತೆ, ಇದು ಹೊಸ ತಳಿ, ಇದಕ್ಕೂ ವ್ಯಾಕ್ಸಿನ್ ಕೆಲಸನೇ ಮಾಡಲ್ಲ, ಈ ರೀತಿ ಜನ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಗಲೇ. ಅಲ್ಲ, ಪ್ರಶ್ನೆಗಳಿದೆ ಅದ್ರ ಬಗ್ಗೆ, ನಿರ್ಧಾರ ಇನ್ನೂ ಆಗಿಲ್ವಲ್ಲ. ಮತ್ತು ಆಫ್ರಿಕಾದಲ್ಲೂ ಕೂಡ ನಾನು ಓದಿ ತಿಳ್ಕೊಂಡಿರೋವಂಥದ್ದು ಡಾಕ್ಟರ್ ಚಂದ್ರಶೇಖರ್, ನಿಮಗೆ ಹೆಚ್ಚಿನ ಮಾಹಿತಿ ಇರುತ್ತೆ, ಯಾರಲ್ಲಿ ಈ ತಳಿಯ ಸೋಂಕು ಕಂಡು ಬಂದಿದೆ, ಹೆಚ್ಚಾಗಿ ಜನ ಅವರು ವ್ಯಾಕ್ಸಿನೇಷನ್ ತಗೊಂಡೇ ಇಲ್ಲ, ಐದರ್ ಒಂದು ತಗೊಂಡಿದ್ದಾರೆ ಅಥವಾ ಅದು ತಗೊಂಡಿಲ್ಲ. ನಿಮ್ಮ ತಿಳುವಳಿಕೆ ಮತ್ತು ನಿಮ್ಮ ಗಮನಕ್ಕೆ ಬಂದಿರುವಂತಹ ಆ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೋಬೋದಾ ಪ್ಲೀಸ್? ಅಲ್ಲ, ವ್ಯಾಕ್ಸಿನ್ ಯಾಕೆಂದ್ರೆ ಈ ವ್ಯಾಕ್ಸಿನ್ ತಗೊಂಡಿರೋರಂತ್ರಲ್ಲಿ ಈ ಇನ್ಫೆಕ್ಷನ್ ಮೈಲ್ಡ್ ಆಗಿರುತ್ತೆ, ಅಂದ್ರೆ ತೀವ್ರತೆ ಕಡಿಮೆ ಇರುತ್ತೆ ಮೊದಲಿಗಿಂತನೂ. ಅಂದ್ರೆ ಡಾಕ್ಟರ್ ಚಂದ್ರಶೇಖರ್, ಒಂದು ನಿಮಿಷ, ಆ ಲೈನ್ ಒಂದು ಕ್ಲಿಯರ್ ಇಲ್ಲ, ಮತ್ತೆ ಅದನ್ನೊಂದು ಸರಿಪಡಿಸಿ ನಾನು ನಿಮ್ಮ ಹತ್ರ ಮತ್ತೆ ಮಾತನಾಡ್ತೀನಿ. ಡಾಕ್ಟರ್ ವಿಶಾಲ್ ರಾವ್, ಸೇಮ್ ಕ್ವೆಶ್ಚನ್ ಟು ಯು. ಡಾಕ್ಟರ್ ವಿಶಾಲ್ ರಾವ್, ನಿಮಗೆ ಗೊತ್ತಾಗಿರುವಂತಹ ವಿಷಯಗಳು ಈ ತಳಿ ಬಗ್ಗೆ, ಜನ ಸುಮ್ಮನೆ ಆತಂಕಕ್ಕೆ ಒಳಗಾಗ್ತಿದ್ದಾರೆ, ಇಲ್ಲಿ ಬೇಕಾಗಿರೋದು ಭಯ ಅಲ್ಲ, ಸಹನೆ ಮತ್ತೆ ಸಹಕಾರ, ಪ್ಲೀಸ್. ನಿಖಿಲ್, ಮೊದಲಾಗಿ ನೀವು ಯೂಶಲಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಕೊಡುವಂತಹ ಪ್ರಕಟಣೆಗಳಲ್ಲಿ ಯಾವುದೇ ಥರದ ಹೊಸ ತಳಿ ಬರುವಾಗ ಅದನ್ನು ವೇರಿಯಂಟ್ ಅಂಡರ್ ಇನ್ವೆಸ್ಟಿಗೇಷನ್, ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಮತ್ತು ವೇರಿಯಂಟ್ ಆಫ್ ಕನ್ಸರ್ನ್ ಹೇಳಿ ಹಾಕಲಾಗುತ್ತೆ. ಸೊ ಡೆಲ್ಟಾಗೂ ಕೂಡ ದೇ ಟುಕ್ ಅ ಕಪಲ್ ಆಫ್ ಮಂತ್ಸ್ ಅದನ್ನು ವೇರಿಯಂಟ್ ಆಫ್ ಕನ್ಸರ್ನ್ ಹಾಕೋಕ್ಕೆ. ಈಗ ಸಡನ್ ಈ ಒಂದು ವೈರಾಣ್ಮಿತವನ್ನು 10 ದಿನಗಳ ಒಳಗಡೆ ವೇರಿಯಂಟ್ ಆಫ್ ಕನ್ಸರ್ನ್ ಹೇಳಿ ಹಾಕಿದ ಕಾರಣ ಓವರಾಲ್ ಜಗತ್ತಲ್ಲಿ ಪ್ಯಾನಿಕ್ ಬಂದಿದೆ. ಯಾಕೆ ಇದನ್ನು ಅಷ್ಟು ಅವಸರದಲ್ಲಿ ವೇರಿಯಂಟ್ ಆಫ್ ಕನ್ಸರ್ನ್ ಹೇಳಿ ಕರೆದಿದ್ದಾರೆ ಹೇಳಿ? ಇದಕ್ಕೆ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳುವ ವಿಷಯ 2. ನವೆಂಬರ್ 11 ಈ ಬೊಟ್ಸ್ವಾನಾದಲ್ಲಿ, ಸೌತ್ ಆಫ್ರಿಕಾದಲ್ಲಿ ಕಂಡಿರುವಂತಹ ಈ ಒಮೈಕ್ರಾನ್ ತಳಿಯನ್ನು ಆದಷ್ಟು 2 ವಾರದ ಒಳಗಡೆ ಇದು ಕಂಪ್ಲೀಟ್ ಡೆಲ್ಟಾದಲ್ಲಿ ಇದ್ದೆಲ್ಲ ತಳಿಗಳನ್ನು ರಿಪ್ಲೇಸ್ ಮಾಡಿ ಹೊಸ ಸೋಂಕನ್ನು ತಂದಿದ್ದ ಕಾರಣ, ಇದರ ಟ್ರಾನ್ಸ್ಮಿಷನ್ ರೇಟ್ ಡೆಲ್ಟಾದಿಂದನೂ ಹೈಯರ್ ಇದ್ದ ಕಾರಣ ಇದರ ಬಗ್ಗೆ ಚಿಂತನೆಗಳು ವ್ಯಕ್ತಪಡಿಸಿದ್ರು. ದಟ್ ಇದು ಡೆಲ್ಟಾದ ಸಾಮರ್ಥ್ಯವನ್ನು ಕಡಿಮೆ ಮಾಡುವಂಥ ತಳಿ ಇದ್ದ ಕಾರಣ ಇದು ವೇರಿಯಂಟ್ ಆಫ್ ಕನ್ಸರ್ನ್ ಹೇಳಿ ತಕ್ಷಣವಾಗಿ ಹೇಳಬಹುದು ಹೇಳಿ. 2ನೇ ವಿಷಯ ಹೇಳಿದರೆ, ಈ ಸಮಯದಲ್ಲಿ ಯುರೋಪಿಂದನೂ ಕೂಡ ಒಂದು ರೀಸೆಂಟ್ ರಿಪೋರ್ಟ್ ಬಂದಿತ್ತು ದಟ್ ಒಂದು ಸಿಂಥೆಟಿಕ್ ವೈರಾಣ್ಮಿತವನ್ನು ಮಾಡಿ ಕೆಲವು ಇಮ್ಯೂನ್ ಸ್ಟಡೀಸ್ಗಳನ್ನು ಮಾಡ್ತಾಯಿದ್ರು. ಈ ಸಿಂಥೆಟಿಕ್ ವೈರಾಣ್ಮಿತದಲ್ಲಿ ಕೋವಿಡ್ ಇದು 20 ಮ್ಯೂಟೇಷನ್ಗಳನ್ನು ಇಟ್ಕೊಂಡು ಕೋವಿಡ್ನ ಪ್ರಭಾವವನ್ನು, ಲಸಿಕೆಯ ಪ್ರಭಾವವನ್ನು ಹೇಗೆ ಕಡಿಮೆ ಮಾಡುತ್ತೆ ಹೇಳುವಂತಹ ಪ್ರಯೋಗಗಳು ಮಾಡ್ತಾ ಇರುವಾಗ, ಈ ಹೊಸತು ಒಮೈಕ್ರಾನ್ ವೈರಾಣ್ಮಿತ ಮತ್ತು ಈ ಹೊಸತು ಸಿಂಥೆಟಿಕ್ ವೈರಸ್ಸನ್ನು ಕಂಪೇರ್ ಮಾಡುವಾಗ ಈ ಒಮೈಕ್ರಾನ್ ವೈರಾಣ್ಮಿತ ಅದರಿಂದನೂ ಜಾಸ್ತಿ ಮ್ಯೂಟೇಷನ್ಸ್ ಇದ್ದ ಕಾರಣ, 30ವರೆಗಿಂತ ಜಾಸ್ತಿ ಮ್ಯೂಟೇಷನ್ ಇದ್ದ ಕಾರಣ, ಇದು ಆ ಸಿಂಥೆಟಿಕ್ ವೈರಾಣ್ಮಿತ ಯಾವುದು ಲಸಿಕೆಯ ಪ್ರಭಾವವನ್ನು ತುಂಬ ತೀವ್ರತೆಯಲ್ಲಿ ಕಡಿಮೆ ಮಾಡುತ್ತೆ ಅದರಿಂದನೂ ಜಾಸ್ತಿ ಇದ್ದ ಕಾರಣ ಇದನ್ನು ಡೇಂಜರ್ಸ್ ಹೇಳಲಾಗಿದೆ. ಆ 2 ಕಾರಣಗಳಿಂದಾಗಿ ತಕ್ಷಣವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ವೇರಿಯಂಟ್ ಆಫ್ ಕನ್ಸರ್ನ್ ಹೇಳಲಾಗಿದೆ. ಈಗ ನೀವು ಮೊದಲು ಕೂಡ ನಾನು ಈ ಡಿಸ್ಕಷನ್ ಕೇಳ್ತಾ ಇದ್ದೆ ನಿಮ್ಮದು ಚಾನಲಲ್ಲಿ, ದಟ್ ಇಂಥ ಸಮಯದಲ್ಲಿ ಈಗ ಇದರ ತೀವ್ರತೆ ಕಾಯಿಲೆಗಳದು ಜಾಸ್ತಿ ಬಂದಿಲ್ಲ, ಅಂದರೆ ಮೈಲ್ಡ್ ಸಿಂಪ್ಟಮೇ ಬರ್ತಾ ಉಂಟು. ಆ ಕಾರಣದಿಂದಾಗಿ ಜನರು ಆತಂಕ ಪಡಬೇಕಾಗಿಲ್ಲ, ಯಾವುದೇ ರೀತಿಯಲ್ಲಿ ಇದನ್ನು ಪ್ಯಾನಿಕ್ ಆಗಬೇಕಾಗಿಲ್ಲ ಹೇಳುವಂಥ ಆಶ್ವಾಸನೆ ನ್ಯಾಚುರಲಿ ಎಲ್ಲರೂ ಕೊಡ್ತಾ ಇದ್ದಾರೆ, ಇದು ಕರೆಕ್ಟ್. ಬಟ್ ಆದರೂ ಕೂಡ ಜನರ ಗಮನಕ್ಕೆ ಡೆಲ್ಟಾ ವೇರಿಯಂಟ್ ಮೊದಲನೇ ಟೈಮಿಗೆ ಈ 1.61 7.3 ಅಕ್ಟೋಬರ್ ನಮಗೆ ಕಂಡಿತ್ತು, ಕಪ್ಪ ಹೇಳಿ ಕಂಡಿತ್ತು. ಅವಾಗ ಈ 617.3 ಆಗಿ ಕಂಡಿರುವಾಗ ಅಕ್ಟೋಬರಲ್ಲಿ, ಆವಾಗ ಇದಕ್ಕೆ ನಾವು ಡಬಲ್ ಮ್ಯೂಟೆಂಟ್ ಹೇಳಿ ಹೆಸರು ಹೇಳಿಕೊಂಡು ನಾವು ಚರ್ಚೆ ಮಾಡ್ತಾ ಇರುವಾಗ, ಆ ಸಮಯದಲ್ಲಿ ಅಕ್ಟೋಬರ್ 2020ರಂದು US ಇದರಲ್ಲಿ ಜೀನೋಮಿಕ್ ಸೀಕ್ವೆನ್ಸಿಯಲ್ಲಿ ಕಂಡಿಡಿದ್ರು ಈ ತಳಿ. ಅದಾದ ನಂತರ 617.3 ಇಂದ ಚೇಂಜ್ ಮಾಡಿಕೊಂಡು 617.2 ಆಯಿತು, ಡೆಲ್ಟಾ ಆಯಿತು.
ಅಂದರೆ ಇದರ ರೂಪಾಂತರಗೊಳ್ಳುವಂಥ ಸ್ವಭಾವ ಕಾರಣವಾಗಿ ಈಗ 617.2 ಡಿಸೆಂಬರ್ ಕಂಡು ಮಾರ್ಚ್ರ ಒಳಗಡೆ ಅದು ಒಂದು ಕಾಡಿನ ಬೆಂಕಿಯಾಗಿ ಹರಡ್ತಾ ಹೋಯಿತು ನಮ್ಮ ಜನರಲ್ಲಿ. ಇದೇ ನಿಟ್ಟಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವ ವಿಷಯನು, ಈ ಒಮೈಕ್ರಾನ್ 1-2 ಕೇಸ್ ಬಂದರೂ ಕೂಡ ಬರುವ ದಿನಗಳಲ್ಲಿ ಇದು 100, 500, 5 ಲಕ್ಷ ಆಗುವುದಕ್ಕೆ ಕಮ್ಮ ಸಮಯ ತಗೊಳ್ಳುತ್ತೆ. D614G ಮೊದಲನೇ ವೈರಾನ್ವಿತ ವುಹಾನಿಂದ ಯಾವ ಬಂದಿತ್ತು ಅದು 2 ವಾರ ತಗೊಳ್ತಿದ್ರೆ ಡೆಲ್ಟಾ ಅದಕ್ಕೆ 5 ದಿನ ತಗೊಳ್ತಿತ್ತು. ಅದೇ ಸಾಮರ್ಥ್ಯದಲ್ಲಿ ಈ ಒಮೈಕ್ರಾನ್ ಸ್ವಲ್ಪ ದಿನಗಳ ಒಳಗಡೆ ಅದೇ ತೊಂದರೆಗಳನ್ನು ಮಾಡಬಹುದು ಹೇಳುವಂಥ ಮಾಹಿತಿಗಳು ಇವತ್ತಿಗೆ ನಮ್ಮ ಎದುರಿಗೆ ಉಂಟು. ಆ ನಿಟ್ಟಲ್ಲಿ ಬರುವ ದಿನಗಳಲ್ಲಿ ಆಗುವಂತಹ ನಮ್ಮ ಹಬ್ಬಗಳು, ಕ್ರಿಸ್ಮಸ್ ಆಗಲಿ, ನ್ಯೂ ಇಯರ್ ಆಗಲಿ, ಸೋಷಿಯಲ್ ಗ್ಯಾದರಿಂಗ್ಗಳಾಗಲಿ, ಇಕನಾಮಿಕ್ ಇದರಾಗಲಿ, ರಜೆಗಳು, ಹಾಲಿಡೇಸ್ ಆಗಲಿ ಬರುವಾಗ ಮ್ಯಾಕ್ಸಿಮಮ್ ಚಾನ್ಸ್ಗಳಿರುತ್ತೆ ಇಂಥ ವೈರಾಣುಮತಿಗಳು ಒಳಗೆ ಬಂದರೆ ಅದು ಹರಡುವುದು. ಓಕೆ, ಅಲ್ಲ ಡಾಕ್ಟರ್, ಅದಕ್ಕೇನೆ ನಾನು ಇನ್ನೊಂದು ಪ್ರಶ್ನೆ ಇತ್ತು, ಬ್ರೇಕ್ ನಂತರ ಅದಕ್ಕೆ ಉತ್ತರ ಪಡ್ಕೋತೀನಿ. ಹರಡುವಿಕೆ ಸಾಮರ್ಥ್ಯಕ್ಕೂ ಆ ಒಂದು ತಳಿಯಿಂದ ಪರಿಣಮಿಸುವಂಥ ಸೋಂಕಿನ ತೀವ್ರತೆಗೂ ಸಂಬಂಧ ಇದೆಯಾ, ಕಲ್ಪಿಸೋ ಅವಶ್ಯಕತೆ ಇದೆಯಾ ಅಂತ. ಡಾಕ್ಟರ್ ವಿಶಾಲ್ ರಾವ್, ನಾನು ಕೇಳ್ತಿದ್ದೆ, ನೀವು ಹೇಳ್ತಿದ್ರಿ ಇದು 6 times ಮೋರ್ ಟ್ರಾನ್ಸ್ಮಿಸಿಬಲ್ ಇದೆ ಅಂತ ವರದಿಗಳಿದೆ. ಇದರ ಹರಡುವಿಕೆ ಸಾಮರ್ಥ್ಯ ಡೆಲ್ಟಾಕಿನ ಹೆಚ್ಚಾಗಿದೆ ಅನ್ನೋದನ್ನ ನೀವು ಹೇಳ್ತಿದ್ದೀರಿ. ಅದು ಮೊದಲನೇ ತಳಿ ಏನು 2 ವಾರದಲ್ಲಿ ಮಾಡ್ತು, ಡೆಲ್ಟಾ ಅದನ್ನು 5 ದಿನದಲ್ಲಿ ಮಾಡ್ತು, ಇದು 3 ದಿನದಲ್ಲಿ ಮಾಡುವಂಥ ಒಂದು ಸಾಧ್ಯತೆ ಇದೆ ಅಂತ ಕೂಡ ನೀವು ಹೇಳ್ತಿದ್ರಿ. ಆದರೆ ಹರಡುವಿಕೆಗೂ ಈ ತಳಿಯಿಂದ ತಗುಲುವಂಥ ಸೋಂಕಿನ ತೀವ್ರತೆಗೂ ಸಂಬಂಧ ಇದೆಯಾ? ನಿಖಿಲ್, ನೀವು ಕರೆಕ್ಟ್ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಹರಡುವಿಕೆಗೂ ಮತ್ತು ಈ ತಳಿಯ ಸಾಮರ್ಥ್ಯ ಆಗಲಿ ಅದನ್ನು ಬರುವಂತಹ ತೀವ್ರತೆಗೂ ಸಂಬಂಧ ಇಲ್ಲ. ಇದಕ್ಕೆ ಆಗುವಂಥ ಮೊದಲನೇ ಪ್ರೂಫ್ ಈಗ ಇರುವಂತಹ ನಮಗೆ ಒಮೈಕ್ರಾನ್ ಇರುವಂಥ ಡೇಟಾ ಮೆಜಾರಿಟಿ ಈಗ ಇಷ್ಟವರೆಗೆ ಜಿಸೇಡಲ್ಲಿ ಮತ್ತು ನಾವು ಈಗ ಸದ್ಯಕ್ಕೆ UK ಎನ್ವ್ಯಾಪ್ ಆ್ಯಂಡ್ ನ್ಯೂ ವೇರಿಯಂಟ್ ಆಕ್ಸೆಸ್ ಪ್ಲಾಟ್ಫಾರ್ಮ್ ಕಮಿಟಿ ಅವರೊಟ್ಟಿಗೆ ಮತ್ತು USAದು CDC ಸ್ಪಿಯರ್ ಕಮಿಟಿ ಅವರೊಟ್ಟಿಗೆ ಚರ್ಚೆ ಮಾಡ್ತಾ ಇರುವಾಗ ಅವರೆಲ್ಲ ಹೇಳಿದ ಮಾಹಿತಿ ಹೇಳಿದರೆ ಇದರಲ್ಲಿ ಯಾವುದೇ ಥರದಲ್ಲಿ ಜಾಸ್ತಿ ಕಾಯಿಲೆಯನ್ನು ತೀವ್ರತೆಯನ್ನು ಮಾಡುವಂತಹ ಯಾವುದೇ ಥರದ ಪ್ರೂಫ್ ಇಷ್ಟವರೆಗೆ ಬಂದಿಲ್ಲ. ಬಟ್ ಅದನ್ನು ಹೇಳಿಕೊಂಡು ಇವತ್ತು ನಾವು ಬರೀ 100 ಪೇಷಂಟ್ಗಳನ್ನು ನೋಡ್ತಾ ಇದ್ದೇವೆ. ಇದು 1,000 ಲಕ್ಷಾಂತರ ಜನರಿಗೆ ಹೋಗುವಾಗ ಇದರ ತೀವ್ರತೆ ಇನ್ನೂ ಇದರ ಸಾಮರ್ಥ್ಯ ಜಾಸ್ತಿ ಆಗಬಹುದು ಹೇಳುವಂಥ ಸಂಭಾವನೆಗಳು ತುಂಬ ಜಾಸ್ತಿ ಉಂಟು ಇವತ್ತಿಗೆ. ಮತ್ತೆ ಇದು ಅಲ್ಲೂ ಕೂಡ ನಾವು ವ್ಯಾಕ್ಸಿನೇಷನ್ ರೋಲ್ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ನಾನು ಡಾಕ್ಟರ್ ಸುನೀಲ್, ಇಲ್ಲಿ ನಾವು ವ್ಯಾಕ್ಸಿನೇಷನ್ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಕವರ್ ಮಾಡಿದ್ದೀವಿ, ಫಸ್ಟ್ ಡೋಸೇಜ್ ಅಟ್ಲೀಸ್ಟ್. ಸೆಕೆಂಡ್ ಡೋಸೇಜಲ್ಲಿ ಜನರಿಗೆ ಒಂದು ಆಸಕ್ತಿ ಕಳ್ಕೊಂಡಿದ್ದಾರೆ, ಯಾಕಂದರೆ ಪ್ರಕರಣಗಳು ಕಡಿಮೆ ಆಯಿತು ಮತ್ತು ಟೂ ಲಾಂಗ್ ವೇಟಿಂಗ್ ಪೀರಿಯಡ್ ಆಗೋಯ್ತು. ಈಸ್ ದಿಸ್ ದ ರೈಟ್ ಟೈಮ್ ಅಂತ ಆ ಒಂದು ನಿರ್ಧಾರವನ್ನು ಪರಿಷ್ಕರಿಸೋದಕ್ಕೆ ಇದು ರೈಟ್ ಟೈಮಾ? ನಿಮ್ಗೇನು ಅನ್ಸುತ್ತೆ? ಅಂದರೆ ಒಂದು ಸಮುದಾಯ ಔಷಧ ಈ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ. ಅಲ್ಲ, ಅಬ್ಸಲ್ಯೂಟ್ಲಿ ನಿಖಿಲ್. ಇದು ನೋಡ್ತಾ ಹೋದಾಗ ತಾವು ಹೇಳ್ದಂಗೆ ಈಗ ನಮ್ಮ ಕರ್ನಾಟಕದಲ್ಲಿ 45 ಲಕ್ಷ ಜನ ಸೆಕೆಂಡ್ ಡೋಸ್ ತೊಗೋಬೇಕು, ವಿಚ್ ಈಸ್ ಎ ಹ್ಯೂಜ್ ನಂಬರ್. ಇವನ್ ವಿ ಕವರ್ ಇದು ಅಂತ ಹೇಳಿದ್ರು ಕೂಡ. ಸೊ ಹಾಗಾಗಿ ಒಂದು ಆಸ್ಪೆಕ್ಟು ವ್ಯಾಕ್ಸಿನೇಷನಲ್ಲಿ ಸೌತ್ ಆಫ್ರಿಕಾದಲ್ಲಿ ಇದು ತುಂಬ ಕಮ್ಮಿ ಇದೆ. 35% ಆ್ಯಕ್ಚುಲಿ ಬೋತ್ ದ ಡೋಸಸ್ಸು, ಸಿಂಗಲ್ ಡೋಸ್ 41% ಇದೆ. ಹಾಗಾಗಿ ಅಲ್ಲಿ ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಹಾಗಾಗಿ ಆ ಥರ ಒಂದು ಇದು ಗ್ಲೋಬಲ್ ಇನ್ಯಾಕ್ಯುಲಿಟಿ ಆಫ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ. ಬರೀ ನಮ್ಮ ದೇಶದಲ್ಲಿ ವ್ಯಾಕ್ಸಿನೇಷನ್ ಸ್ಟ್ರೆಂಥನ್ ಮಾಡಿದರೆ ಆಗಲ್ಲ. ಬಿಕಾಸ್ ಇದು ಅನ್ಲೆಸ್ ಅಂಟಿಲ್ WHO ಹೇಳೋ ಪ್ರಕಾರ ವಿಶ್ವದಾದ್ಯಂತ ಎಲ್ಲದರಲ್ಲೂ ಕೂಡ ವ್ಯಾಕ್ಸಿನೇಷನ್ ಕವರೇಜ್ ಆದಾಗ ವ್ಯಾಕ್ಸಿನೇಷನ್ ಪ್ರೊಟೆಕ್ಷನ್ನು ಎಲ್ಲ ಕಡೆ ಸಿಗುತ್ತೆ. ಇಲ್ಲ ಅಂದರೆ ಸೌತ್ ಆಫ್ರಿಕಾ ಬಂದಿರೋಂಥ ತಳಿ ಮುಂದೆ ಇನ್ನೊಂದು ದೇಶದಲ್ಲಿ ಕಾಣಿಸ್ಕೋಬೋದು, ಎಲ್ಲಿ ಲೋ ಇದಿರುತ್ತೆ ಅದರಲ್ಲಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ನೋಡ್ತಾ ಹೋದಾಗೂ ಕೂಡ ಈಗ ವ್ಯಾಕ್ಸಿನೇಷನ್ ಸ್ಟ್ರಾಟಜಿ ಚೆನ್ನಾಗಿದೆ. ಸೆಕೆಂಡ್ ಡೋಸ್ ತೊಗೊಂಡಿಲ್ಲ, ಬಟ್ ಸೆಕೆಂಡ್ ಡೋಸಿಗೆ ತೊಗೋಬೇಕು, ತೊಗೊಂಡ್ರು ಪ್ರೊಟೆಕ್ಷನ್ ಅಂತ. ಬಟ್ ವಿ ನೀಡ್ ಟು ಅವಧಿಯಲ್ಲಿ ಆ್ಯಕ್ಚುಲಿ ಏನಾಗಿದೆ, ನನ್ನ ದೃಷ್ಟಿಯಲ್ಲಿ ವೈಯಕ್ತಿಕವಾಗಿ ಹೇಳಿದರೆ ಸೈಂಟಿಫಿಕ್ ಎವಿಡೆನ್ಸ್ ಪ್ರಕಾರ ನೋಡಿದರೆ ಕಮ್ಮಿ ಮಾಡೋದು ಭಾಳ ಒಳ್ಳೆಯದು ಅಂತ. ಒಂದು ಸೈಂಟಿಫಿಕ್ ಎವಿಡೆನ್ಸು, ಎರಡನೇದು ಒಂದು ಏನು ನಾವು ಪ್ರೋಗ್ರಾಮ್ ನೀಡ್ ಆಫ್ ದ ಸಿಚುವೇಶನ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ಯಾಕಂದರೆ ನಾವು 84 ದಿನ ಕಾದು ಜನಗಳ ಮರೆತು ಬಿಟ್ಟು ಅದನ್ನು ವ್ಯಾಕ್ಸಿನ್ ತೊಗೊಂಡು ಆಮೇಲೆ ನಾವು ಹುಡ್ಕೋ ಬದಲು ಕಮ್ಮಿ ಪೀರಿಯಡಲ್ಲೇ ಕವರ್ ಮಾಡಿದರೆ ವಿ ಕುಡ್ ಕವರ್ಡ್ ಮೋರ್ ಅಂತ. ಈಗ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟು. ಇದು ಡೋಸ್ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಿರೋಂಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದೆ. ಅದು ನ್ಯಾಷನಲ್ ಪಾಲಿಸಿ. ಅದನ್ನು ನಾವು ಭಾಳ ಕಷ್ಟ ಅಲ್ಲ, ಬಹುಶಃ ಬರೋ ದಿನಗಳಲ್ಲಿ ಅದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಬಟ್ ಬೂಸ್ಟರ್ ಡೋಸ್ ಬಗ್ಗೆ ರಾಜ್ಯ ಸರ್ಕಾರದ ನಿಲುವೇನಾಗಿದೆ? ನೀವು ಸಲಹೆಗಾರರಾಗಿದ್ದೀರಿ ಡಾಕ್ಟರ್ ವಿಶಾಲ್ ರಾವ್ ರಾಜ್ಯಕ್ಕೆ.
ಈ ಬೂಸ್ಟರ್ ಡೋಸ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ನನಗೆ ಗೊತ್ತಿದೆ ಕೆಲವರು ಅಂದರೆ ಹೆಲ್ತ್ ಕೇರಲ್ಲಿ ಕೆಲಸ ಮಾಡೋರು ಅವರು ಈಗಾಗಲೇ ತಗೊಳ್ತಾ ಇದ್ದಾರೆ ಬೂಸ್ಟರ್ ಡೋಸ್. ಬಟ್ ರಾಜ್ಯ ಸರ್ಕಾರದ ನಿಲುವೇನು ಮತ್ತು ನಿಮ್ಮ ಸಲಹೆ ಯಾವ ರೀತಿ ಆಗಿದೆ? ಮುಖ್ಯವಾಗಿ ನಿಖಿಲ್, ಈ ವ್ಯಾಕ್ಸಿನೇಷನ್ ಇದು ಡೋಸಿಗೆ ನಾವು ಪ್ರೈಮ್ ಬೂಸ್ಟ್ ರೆಜಿಮ್ ಹೇಳ್ತೇವೆ. ಅಂದರೆ ಮೊದಲನೇ ಡೋಸ್ ಇರೋದು ಪ್ರೈಮಿಂಗ್ ಡೋಸ್. ಈಗ ಡಾಕ್ಟರ್ ಸುನಿಲ್ ಮೊದಲು ಹೇಳಿದಂಗೆ ಆ ಡ್ಯೂರೇಷನ್ ಬಗ್ಗೆ, ಮೊದಲನೇ ಡೋಸ್ ಈಸ್ ಅ ಪ್ರೈಮಿಂಗ್ ಡೋಸ್, ಎರಡನೇ ಡೋಸ್ ಈಸ್ ಅ ಬೂಸ್ಟರ್ ಡೋಸ್. ಅಂದರೆ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿಗೆ ರಿಮೈಂಡರ್ ಕೊಡ್ತದೆ ಬೂಸ್ಟರ್. ಇವತ್ತಿಗೆ ನಾವು ಹಲವಾರು ದೇಶದ ಎಕ್ಸ್ಪರ್ಟ್ಸ್ಗಳೊಟ್ಟಿಗೆ, ಅಂದರೆ ಈಗ ನಾವು ಡಾಕ್ಟರ್ ರಾಫಿ ಅಹ್ಮದ್ ಹೇಳಿ ಯಾರು ಎಮರಿ ವ್ಯಾಕ್ಸಿನ್ ಸೆಂಟರ್ ಮೊಡರ್ನಾ ವ್ಯಾಕ್ಸಿನ್ ಮಾಡುವಂತಹ ಎಕ್ಸ್ಪರ್ಟ್ಸ್ಗಳೊಟ್ಟಿಗೆ ಮೊನ್ನೆನೇ ಮಾತನಾಡ್ತಾ ಇರುವಾಗ ಅವರು ಹೇಳಿರುವ ವಿಷಯ ನಮಗೆ ವೆರಿ ಸಿಂಪಲ್ ಆಗಿ, ಈಗ ಇರುವಂತಹ ಎವಿಡೆನ್ಸಲ್ಲಿ ಯು ಕೆ ಮತ್ತು USFDA, ಯುರೋಪಿಯನ್ ಯೂನಿಯನ್ ಎಲ್ಲರೂ ಇವತ್ತಿಗೆ ಮಾಡಿದ ಮ್ಯಾಕ್ಸಿಮಮ್ ರಿಸರ್ಚ್ಗಳಲ್ಲಿ ಮತ್ತು ಇದರ ಮೇಲೆ ಇಸ್ರೇಲಿಂದ 1 ಲಕ್ಷ ಪೇಷಂಟ್ಗಳು 10 ಲಕ್ಷ ಪೇಷಂಟ್ಗಳ ಪ್ರಕಟಣೆಯಲ್ಲಿ ಬೂಸ್ಟರ್ ಡೋಸ್ ಆಫ್ ದ ಥರ್ಡ್ ಡೋಸ್ ಈಸ್ ನೀಡೆಡ್ ಹೇಳಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸಿಂಪಲ್ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ 3ನೇ ಡೋಸ್ ಬೇಕು. 3ನೇ ಡೋಸ್ ಇಂಪ್ರೂವ್ಸ್ ದ ಇಮ್ಯುನಿಟಿ ಆ್ಯಂಡ್ ಗಿವ್ಸ್ ಯು ಫರ್ದರ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಡೆಲ್ಟಾ ಆರ್ ಅದರ್ ವೇರಿಯಂಟ್ಸ್ ಆ್ಯಂಡ್ ಹೆಲ್ಪ್ಸ್ ಯುವರ್ ಇಮ್ಯೂನ್ ಸಿಸ್ಟಮ್, ನಿಮ್ಮ ಮೆಮರಿ T ಸೆಲ್ಸನ್ನು ಆಕ್ಟಿವೇಟ್ ಮಾಡುತ್ತೆ ಹೇಳುವಂಥ ಮಾಹಿತಿ ನಮ್ಮ ಎದುರಿಗೆ ಉಂಟು. ಈಗ ಇಂಥ ದಿನಗಳಲ್ಲಿ ಯಾವಾಗ ವರ್ಲ್ಡ್ ಓವರ್ ಅವರವ್ರ ಗೈಡ್ಲೈನ್ಸನ್ನು ಚೇಂಜ್ ಮಾಡ್ತಾ ಇದ್ದಾರೆ, ನಮ್ಮ ಸ್ಟ್ರಾಂಗ್ ರೆಕಮೆಂಡೇಶನ್ ಹ್ಯಾಸ್ ಬೀನ್ ಡಿಸ್ಕಸಿಂಗ್ ಟು ಗವರ್ಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಗವರ್ಮೆಂಟ್ ಇಸ್ ದಟ್ ಥರ್ಡ್ ಡೋಸ್ ಬೂಸ್ಟರ್ ಡೋಸ್ ಫಾರ್ ಹೆಲ್ತ್ ಕೇರ್ ಫ್ರಂಟ್ ಲೈನ್ ವರ್ಕರ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಟ್ ದಿಸ್ ಜಂಕ್ಷರ್. ಇದನ್ನು ಹಿಡ್ಕೊಂಡು ಈಗ ಕೇಂದ್ರ ಸರ್ಕಾರ ಕೆಲವು ಇದರ ಬಗ್ಗೆ ಚರ್ಚೆ ಮಾಡ್ತಾ ಉಂಟು. ಯಾಕಂದ್ರೆ ಸರ್ ಹೇಳಿದಂಗೂ ಕೂಡ ವ್ಯಾಕ್ಸಿನ್ ಇನ್ಇಕ್ವಾಲಿಟೀಸ್ ಉಂಟು. ಇದನ್ನು ಹೇಗೆ ಅಡ್ಜಸ್ಟ್ ಮಾಡೋದು ಮುಖ್ಯವಾಗಿ ನೋಡ್ಕೊಳ್ಬೇಕಾಗತ್ತೆ. ಅಲ್ಲ, ನಮಗೆ ಕೊರೋನಾ ಬಗ್ಗೆ ಒಂದು ವಿಷಯ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ನೋ ಒನ್ ಇಸ್ ಸೇಫ್ ಅಂಟಿಲ್ ಎವ್ರಿ ಒನ್ ಇಸ್ ಸೇಫ್. ಅದು ನಾವು ಬರೀ ನಮ್ಮೂರು, ನಮ್ಮ ಮನೆ, ನಮ್ಮ ರಾಜ್ಯ, ನಮ್ಮ ದೇಶ ಅಂತ ಮಾತಾಡೋದು ಸಾಲೋದಿಲ್ಲ. ಇಡೀ ಪ್ರಪಂಚವಾಗಿ ಅಂಟಿಲ್ ಎವ್ರಿಬಡಿ ಎವ್ರಿವೇರ್ ಇಸ್ ಸೇಫ್, ನೋ ಒನ್ ಇಸ್ ಸೇಫ್. ಡಾಕ್ಟರ್ ರವಿಗೆ ಗುಡ್ ಈವ್ನಿಂಗ್, ನಮಸ್ಕಾರ, ಸ್ವಾಗತ ಸರ್. ನಿಖಿಲ್ ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಡಾಕ್ಟರ್ ರವಿ ದೇಶದ ಹಿರಿಯ ವೈರಾಣು ತಜ್ಞರು, ಹಾಗಾಗಿ ಅವರಿಗೆ ನಮ್ಕಿನ್ನ ಜಾಸ್ತಿ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್ ರವಿ, ನಿಮಗೆ ಬರ್ತಿರೋವಂಥ ಇನ್ಫಾರ್ಮೇಷನ್ ಎಂಥದ್ದು? ಈ ಹೊಸ ತಳಿ ಬಗ್ಗೆ ವಿಶೇಷವಾದ ಗಮನ ಹರಿಸಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಿದೆ. ಜನರಲ್ಲಿ ಅದು ಒಂದು ಆತಂಕವನ್ನು ಸೃಷ್ಟಿಸಿದೆ. ಏನು ಹೇಳಕ್ ಬಯಸ್ತೀರಿ ನೀವು? ನಿಖಿಲ್, ಆತಂಕ ಬರೋದು ಬಹಳ ಸಹಜ. ಎಲ್ಲ ಯಾವುದೇ ಒಂದು ಹೊಸ ತಳಿ ಬಂದ್ರೇನು ನಾವು ಇದನ್ನ ನೋಡಿದ್ದೀವಿ. ಅದರಿಂದ ಈ ತಳಿ ಹೊಸ ತಳಿ ಬಂದಿದ್ದಾನು ಜನರಲ್ಲಿ ತುಂಬಾ ಆತಂಕ ಇದೆ. 2 ವಿಷಯಗಳು ಹೇಳಕ್ ಇಷ್ಟಪಡ್ತೀನಿ. ಇತ್ತೀಚೆಗೆ ಇದು ಪತ್ತೆ ಆಗಿರೋ ಒಂದು ತಳಿ, ಇದನ್ನಷ್ಟು ಸಂಪೂರ್ಣ ಮಾಹಿತಿ ನಮಗೆ ಇಲ್ಲ. ಅದಕ್ಕೋಸ್ಕರ ನಾವು ಇದು ಒಂದು ಹೊಸ ತಳಿ, ಏನು ಬೇಕಾದ್ರೂ ಮಾಡೋ ಶಕ್ತಿ ಇದಕ್ಕಿದೆ ಅಂತ ತಿಳ್ಕೊಂಡು ನಾವು ಜವಾಬ್ದಾರಿಯಿಂದ ನಡ್ಕೊಳ್ಳೋದು ಒಳ್ಳೇದು. ನಾನು ಭಯಪಡಬೇಕು ಅಂತ ಹೇಳ್ತಾ ಇಲ್ಲ, ಜವಾಬ್ದಾರಿಯಿಂದ ನಡ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಅದರಲ್ಲಿ 3 ಮುಖ್ಯ ವಿಷಯ. ನನ್ನ ಸ್ನೇಹಿತರು ವಿಶಾಲ್ ರಾವ್ ಹೇಳಿದ್ದಂಗೆ 2 ಡೋಸು ಯಾರಿಗೂ ಅರ್ಹತೆ ಇದೆಯೋ ತಕ್ಷಣ ಪಡಿಬೇಕು, ಮಾಸ್ಕ್ ಧರಿಸಬೇಕು, ಅಂತರ ವಹಿಸಬೇಕು, ಸ್ವಚ್ಛತೆ ಪಾಲಿಸಬೇಕು. ಸೊ ಇದು ಬಹಳ ಮುಖ್ಯ, ನಂಬರ್ 1. ನಂಬರ್ 2, ಈ ಒಂದು ಓಮೈಕ್ರಾನ್ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯು ಯಾರಿಗೂ ಸಂಪೂರ್ಣ ಮಾಹಿತಿ ಇಲ್ಲ. ಒಂದೇ ಒಂದು ಜ್ಞಾಪಕ ಇಟ್ಕೋಬೇಕು, ಇದು ಬಹಳ ಬೇಗ ಹರಡ್ತಾ ಇದೆ. ಯಾವ ರೀತಿ ಅದನ್ನ ಹೇಳ್ತೀವಿ ಅಂದ್ರೆ, ಬರೀ ಸೌತ್ ಆಫ್ರಿಕಾದಲ್ಲಿ 2 ವಾರದಲ್ಲಿ 10% ಇಂದ 90% ಲೆವೆಲ್ಗೆ ಜೀನೋಮ್ ಇದು ರೈಸ್ ಆಯ್ತು. ಇರೋ ತಳಿಗಳನ್ನ ಸೈಡ್ಗೆ ತಳ್ಳಿಬಿಟ್ಟು ಈ ಒಂದು ತಳಿ ಅಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದೆ. ಅದೇ ರೀತಿ ಪ್ರತಿ ದಿನಾನು ನೀವು ನೋಡ್ತಾ ಇದ್ರಿ, ಹಿಂದಿನ 3 ದಿನಗಳಲ್ಲಿ 3, 4, 5 ಹೊಸ ದೇಶಗಳಿಂದ ಪ್ರಕರಣಗಳು ಬರ್ತಾ ಇದ್ದಾವೆ. ಇದೆಲ್ಲ ನೋಡಿದ್ರೆ ಇಂಥ ಸ್ಪೀಡಲ್ಲಿ ಇದುವರೆಗೆ ಯಾವುದೇ ಒಂದು ತಳಿ ಅಷ್ಟು ಬೇಗ ಹರಡಲಿಲ್ಲ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಿ, ಯಾವುದೇ ತಳಿ ಬಂದ್ರೇನು ಸಾಕಷ್ಟು ಸಾರಿ ನಿಮ್ಮ ಚಾನೆಲ್ ಅಲ್ಲಿ ಹೇಳಿದೀನಿ, ಲಸಿಕೆ ಪಡಿಬೇಕು, ಸ್ವಚ್ಛತೆ ಪಾಲಿಸಬೇಕು,
ಅಂತರ ವಹಿಸಬೇಕು, ಗುಂಪುಗಳಲ್ಲಿ ಸೇರಬಾರ್ದು, ಮಾಸ್ಕ್ ಧರಿಸಬೇಕು. ಇಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಸರ್, ಯಾವಾಗೂ ಈ ರೂಪಾಂತರ ಆಗೋದು ನಾವು ಅಪಾಯಕಾರಿ ಅಂತಾನೆ ನೋಡೋದು ತಪ್ಪಾಗುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲೇನೆ 6,000-8,000 ರೂಪಾಂತರಗಳಾಗೋದ್ವು ಮೊದಲು ಮತ್ತೆ ಎರಡನೇ ವೇವ್ ನಡುವೆ. ಆ ಸಂದರ್ಭದಲ್ಲಿ ಈ ರೂಪಾಂತರ ಕೂಡ ಇದರ ಶಕ್ತಿಯನ್ನ, ಹರಡುವಿಕೆ ಶಕ್ತಿಯನ್ನ ಹೆಚ್ಚಿಸಿರ್ಬೋದು. ತೀವ್ರವಾಗಿ ಒಬ್ಬ ವ್ಯಕ್ತಿಯನ್ನ ತೊಂದರೆಗೆ ಸಿಕ್ಕಾಕ್ಸುವಂತ ಆ ಶಕ್ತಿ ಇದಕ್ಕೆ ಇದೆ ಅನ್ನೋದು ನಮ್ಗೆ ಇಲ್ಲಿವರೆಗೂ ಯಾವ ಸಾಕ್ಷ್ಯಾಧಾರ ಮೂಲಕನೂ ನಾವು ಕಂಡು ಬಂದಿಲ್ಲ. ಆದರೆ ನಿಮ್ಮ ಅನುಭವ ನಾನು ಕೇಳ್ತಿರೋದು, ಈಸ್ ಮ್ಯೂಟೇಷನ್ ಆಲ್ವೇಸ್ ಅ ರಾಂಗ್ ಥಿಂಗ್ ಅಂಡ್ ಇಸ್ ಇಟ್ ಆಲ್ವೇಸ್ ಡೇಂಜರಸ್ ಅಂತ? See, by and large, mutations change behavior of virus. And if you take ನಮ್ಮ ಡಾರ್ವಿನ್ ಅವರು ಹೇಳಿದ್ರಲ್ಲ, ಎವಲ್ಯೂಷನರಿ ಪ್ರಿನ್ಸಿಪಲ್, ಸರ್ವೈವಲ್ ಆಫ್ ದ ಫಿಟೆಸ್ಟ್. ಯಾವುದೇ ಒಂದು ಹೊಸ ತಳಿ ಬಂದ್ರೇನು ಅದು ತುಂಬಾ ತೀವ್ರತೆಯಿಂದ ಕಾಯಿಲೆ ಉಂಟು ಮಾಡಿದ್ರೆ, ತುಂಬಾ ಮರಣಗಳು ಉಂಟು ಮಾಡಿದ್ರೆ ಆ ವೈರಸ್ಗೇನೆ ಅದು ಕೆಟ್ಟದು. ಯಾಕಂದ್ರೆ ಮುಂದೆ ಅದು ಹರಡಕ್ಕೆ ಅವಕಾಶ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ಸ್ಮಾರ್ಟ್ ವೈರಸ್ ಅಂದ್ರೆ ಡೆಲ್ಟಾ ತರ ಇರ್ಬೇಕು. ಹೆಚ್ಚು ತೀವ್ರತೆ ಉಂಟು ಮಾಡಬಾರದು, ಆದ್ರೆ ಹೆಚ್ಚು ಹರಡಬೇಕು. ಈ ವೈರಸ್ ಆ ರೀತಿ ಇದೆಯಾ ಅಂತ ನೀವು ಕೇಳ್ತಾ ಇದ್ದೀರಿ. ಕರೆಕ್ಟ್. ಐ ಆಮ್ ಅಫ್ರೇಡ್ ಖಚಿತವಾದ ಉತ್ತರ ಗೊತ್ತಿಲ್ಲ. ಆದ್ರೆ ನೋಡಿದ್ರೆ ಫಸ್ಟ್ ಟೈಮ್ ಡೆಲ್ಟಾಕ್ಕೆ ಒಬ್ಬ ಚಾಲೆಂಜರ್ ಬಂದಿದ್ದಾನೆ ಅಂತ ಅನ್ಸತ್ತೆ, ಈಗ ಇರೋ ಲಿಮಿಟೆಡ್ ಡೇಟಾ ಇಟ್ಕೊಂಡು. ಓವರ್. ಓಕೆ, ಮತ್ತೆ ಇದ್ರದ್ದು ಒಂದು 50 ಮ್ಯೂಟೇಷನ್ಗಳು ಆಗೋಗಿದೆಯಂತೆ. ಡಾಕ್ಟರ್ ವಿಶಾಲ್ ರಾವ್, ಡಾಕ್ಟರ್ ರವಿ ಇಬ್ಬರಿಗೂ ಕೇಳ್ತೀನಿ. 50 ಮ್ಯೂಟೇಷನ್ಗಳಲ್ಲಿ 10 ಮ್ಯೂಟೇಷನ್ನು ಆ ACE2 ರಿಸೆಪ್ಟರ್ಸ್ ಅನ್ನೋ ಆ ಕೀ ಪೊಸಿಷನ್ ಇರುತ್ತಲ್ಲ, ನಮ್ಮ ಮೂಗಿನ ಮೇಲ್ಭಾಗದಲ್ಲಿ ಇರುತ್ತಂತೆ. ನಾವು ಉಸಿರಾಡಿದಾಗ ವೈರಾಣು ಏನಾದರೂ ಈ ಡ್ರಾಪ್ಲೆಟ್ಸ್ ರೂಪದಲ್ಲಿ ನಮ್ಮ ಒಳಗೆ ಹೋದರೆ ಅದು ಅಲ್ಲಿಗೆ ಅಂಟ್ಕೊಳ್ಳೋದು, ಅಲ್ಲಿಂದ ಅದು ತನ್ನ ದುಷ್ಕೃತ್ಯವನ್ನು ಶುರು ಮಾಡುತ್ತೆ. ಈ ರೀತಿ ಎಲ್ಲ ನಾವು ಓದಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ಕೇಳ್ತೀನಿ, ಇಲ್ಲಿ 50 ಮ್ಯೂಟೇಷನ್ನು, ಅದರಲ್ಲಿ 10 ACE2 ರಿಸೆಪ್ಟರಲ್ಲೇ ಆಗಿರುವಂಥದ್ದು. 10 ಡೆಲ್ಟಾನಲ್ಲಿ ಆಗಿದ್ದು 2, ಬೀಟಾನಲ್ಲಿ ಆಗಿದ್ದು 3. ಡೆಲ್ಟಾನಲ್ಲಿ ಜಸ್ಟ್ ACE2 ರಿಸೆಪ್ಟರ್ ಪೊಸಿಷನ್ನಲ್ಲಿ ಆಗಿರುವಂಥ 2 ಮ್ಯೂಟೇಷನ್ನಿಂದ ಆ ಥರ ಒಂದು ಪರಿಣಾಮ. ಇಲ್ಲಿ 10 ಆಗಿದೆ. ಇದು ಆತಂಕಕ್ಕೆ ಕಾರಣನಾ? ಡಾಕ್ಟರ್ ರವಿ ಪ್ಲೀಸ್. ಇದು ಆತಂಕ ಕಾರಣ ಅಂದರೆ ನಿಜವಾದ ಉತ್ತರ ಗೊತ್ತಿಲ್ಲ. ಬಟ್ ಒಂದು ಗಮನಿಸಬೇಕು, ಬೀಟಾದಲ್ಲಿರೋ ಮ್ಯೂಟೇಷನ್ಗಳು, ಡೆಲ್ಟಾದಲ್ಲಿರೋ ಮ್ಯೂಟೇಷನ್ಗಳು, ಆಲ್ಫಾದಲ್ಲಿರೋ ಮ್ಯೂಟೇಷನ್ಗಳು ಎಲ್ಲ ತನ್ನ ಒಳಪಡಿಸಿಕೊಂಡು ಬಂದಿರೋ ಅಂತ ಹೊಸ ತಳಿ. ಅದರಿಂದ ಇದು ಬೇಗ ಹರಡಬಹುದು, ಡೆಲ್ಟಾಕ್ಕಿಂತ ಹೆಚ್ಚು ಹರಡಬಹುದು ಅನ್ನೋದು ಜೆನೆಟಿಕ್ ಇನ್ಫಾರ್ಮೇಶನ್. ಅದು ನಿಜನಾ ಅನ್ನೋದಕ್ಕೆ ವೈರಸ್ ಐಸೋಲೇಟ್ ಮಾಡಬೇಕು, ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಬೇಕು, ಅಥವಾ R0 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಡೇಟಾ ಬೇಕು. ಓವರ್. ಓಕೆ, ಡಾಕ್ಟರ್ ವಿಶಾಲ್ ರಾವ್, ಯು ವಾಂಟ್ ಟು ಆಡ್ ಟು ದಟ್? I think sir ಹೇಳಿದಂಗೆ, I think I cannot add more to what Ravi sir says, but just to clarify one more point and re-add to this, ನಿಖಿಲ್, ಈಗ ಸರ್ ಏನು ಹೇಳ್ತಾ ಇದ್ದಾರೆ, ಈ ಸಮಯದಲ್ಲಿ ದಿಸ್ ಈಸ್ ಲೈಕ್ ಅ ಚೈನೀಸ್ ವಿಸ್ಪರ್. ಇಫ್ ಯು ಲುಕ್ ಎಟ್ ಇಟ್ ಪ್ಯಾರಾಡಾಕ್ಸಿಕಲಿ, ಅಂದರೆ ಅದು ಎಷ್ಟು ನಾವು ಮಾತನಾಡ್ತಾ ಹೋಗ್ತೇವೆ ಒಂದರಿಂದ ಇನ್ನೊಂದು ಅದು ಚೇಂಜ್ ಮಾಡ್ತಾ ಹೋಗುತ್ತೆ. ಮ್ಯೂಟೇಷನ್ ಕಾಪಿ ಮಾಡುವಾಗ ಹಲವಾರು ಎರರ್ಸ್ ಬರ್ತದೆ ಹೇಳಿ ರವಿ ಸರ್ ಮೊದಲು ಹೇಳಿದ್ದಾರೆ. ಈ ಕಾಪಿ ಮಾಡುವಾಗ ಇದು ಎರರ್ಸ್ ಬರೋದಕ್ಕೆ ನೀವು ಮ್ಯೂಟೇಷನ್ ಹೇಳ್ತೇವೆ. ಈಗ ಸದ್ಯಕ್ಕೆ ನೀವು ಡೆಲ್ಟಾದೇ ತಗೊಂಡು ಹೋದ್ರೆ, ಡೆಲ್ಟಾದಲ್ಲಿ 18 ಈಗ ಮಕ್ಕಳು ಹುಟ್ಟಿದ್ದಾರೆ, ಅದರದು 118 ವೇರಿಯಂಟ್ಸ್ ಉಂಟೀಗ. ಇಂಥ ಸಮಯದಲ್ಲಿ ಮ್ಯೂಟೇಷನ್ ಬರುವುದು ಅನಿವಾರ್ಯ. ಅದರಲ್ಲೂ ಕೂಡ ಇಟ್ ಈಸ್ ಲೈಕ್ ಅ ಲಾಕ್ ಆ್ಯಂಡ್ ಕೀ. ಈ ACE2 ರಿಸೆಪ್ಟರ್ ಮತ್ತು ಸ್ಪೈಕ್ ಪ್ರೋಟೀನ್, ಈ ಸ್ಪೈಕ್ ಪ್ರೋಟೀನಲ್ಲಿ ಬರುವಂಥ ಈಗಿನ ಮ್ಯೂಟೇಷನ್ಸ್ is trying to refine the key so that it can enter the body faster, and that is what Ravi sir was alluding to, saying that adu transmission tumba ಜಾಸ್ತಿ ಇದ್ದ ಕಾರಣ ಸ್ಟ್ರಾಂಗರ್ ಫಸ್ಟ್ ಟೈಮ್ ನಮಗೆ ಡೆಲ್ಟಾದೊಬ್ಬರು ಕಾಂಪಿಟೇಟರ್ ಸಿಕ್ಕಿದ್ದಾರೆ ಹೇಳಿ. ಆ್ಯಂಡ್ ಅಂಥ ಸಮಯದಲ್ಲಿ ನ್ಯಾಚುರಲಿ ಈ ಮ್ಯೂಟೇಷನ್ಗಳನ್ನು ಲೈಟಾಗಿ ತಗೊಳಕ್ಕೆ ಆಗುವುದಿಲ್ಲ. ಐ ಥಿಂಕ್ ನಮಗೆ ನಾವು ಡೆಲ್ಟಾದಲ್ಲಿ ಕಲ್ಕೊಂಡ ವಿಷಯ ಏನು, 2ನೇ ಅಲೆಯಲ್ಲಿ ನಾವು ಯಾವಾಗ ಸ್ವಲ್ಪ ಪೌರುಷದಿಂದ ಎಲ್ಲ ನಾವು ಗೆದ್ದು ಬಿಟ್ಟಿದ್ದೇವೆ ಹೇಳುವಂಥ ಅಕಾಲಿಕವಾಗಿ ವಿಜಯ ಘೋಷಣೆ ಮಾಡ್ತೇವೋ ಆವಾಗಲೇ ನಮಗೆ ಬ್ಯಾಕ್ ಫೈರ್ ಆಗಿ ಈ 2ನೇ ಅಲೆಯ ಪರಿಸ್ಥಿತಿ ಬಂದಿತ್ತು.
ಅದನ್ನೇ ಯೋಚನೆ ಮಾಡಿಕೊಂಡು ಇವತ್ತಿಗೂ ಕೂಡ ಪುನಃ ಈ ನಾವು ಇಂಡಿಯಾದವ್ರು ಬೇರೆ, ನಮ್ಮ ಇಮ್ಯುನಿಟಿ ಬೇರೆ, USA ಬೇರೆ ಅಂತ ಹೇಳುವ ತಪ್ಪು ತಿಳುವಳಿಕೆ ಇಟ್ಕೊಂಡು ನಾವು ಪುನಃ ನಿರ್ಲಕ್ಷಣೆ ಮಾಡಿಕೊಂಡು ಈ ಸಮಯದಲ್ಲಿ ಕ್ರಿಸ್ಮಸ್ಸು, ನ್ಯೂ ಇಯರು, ಹಬ್ಬ, ಹಾಲಿಡೇ ಹೇಳ್ಕೊಂಡು ನಾವು ಎಕ್ಸ್ಟ್ರಾ ಮಾಡೋಕ್ಕೆ ಹೋದರೆ ಬ್ಯಾಕ್ ಫೈರ್ ಆಗುವ ಚಾನ್ಸಸ್ ತುಂಬ ಹೈ ಇರುತ್ತೆ. ಇನ್ನೊಂದು ವಿಷಯ ಹೇಳಿದರೆ, ದೆರ್ ಇಸ್ ಅ ರೇಸ್ ಬಿಟ್ವೀನ್ ದ ವ್ಯಾಕ್ಸಿನೇಷನ್ ಆ್ಯಂಡ್ ದ ವೈರಸ್. ಆ್ಯಂಡ್ ಇದರಲ್ಲಿ ನಮಗೆ ವ್ಯಾಕ್ಸಿನೇಷನನ್ನು ಗೆಲ್ಲಿಸಿ ವೇರಿಯಂಟನ್ನು ಕಡಿಮೆ ಮಾಡುವ ಪ್ರಯಾಸಗಳನ್ನು ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್ ರವಿ, ಈ ತಳಿಯ ಶಕ್ತಿ, ಇಲ್ಲಿ ಡಾಕ್ಟರ್ ಸುನೀಲ್ ಇದ್ದಾರೆ ನನ್ನ ಜೊತೆ, ಅವರು ಹೇಳ್ತಿದ್ರು, ನಾವು ಓದಿ ತಿಳ್ಕೊಂಡಿದ್ದೀವಿ ಕೂಡ, ಇದು HIV ಪೇಷಂಟಿನಲ್ಲಿ ಹೋಗಿ ಇದು ರೂಪಾಂತರಗೊಂಡು ಅಲ್ಲಿಂದ ಹರಡಿರುವಂಥ ಸಾಧ್ಯತೆಗಳಿದೆ ಅಂತ. ಅದಕ್ಕೆ ನಾನು ಕೇಳ್ತೀನಿ, ಇದು ಯಾವ ದೇಶದಲ್ಲಿ ಹುಟ್ಟಿತು, ಅಲ್ಲಿಯ ಜನರ ಜೀವನ ಶೈಲಿ ಇದೆಲ್ಲ ನಿರ್ಧರಿಸುತ್ತಾ ಒಂದು ಸೋಂಕು ಮತ್ತು ಆ ತಳಿಯ ಒಂದು ಸಾಮರ್ಥ್ಯ, ಶಕ್ತಿ ಅಂತ. ದೇಶ ಬಿಟ್ಬಿಡೋಣ ನಿಖಿಲ್. ಲೆಟ್ ಅಸ್ ಬಿ ಕಂಟ್ರಿ ನ್ಯೂಟ್ರಲ್, ಜೆಂಡರ್ ನ್ಯೂಟ್ರಲ್. I don't want to bring those discussions into our Got it. debate. ಗೊತ್ತಾಯ್ತಾ? It may be X, Y or Z. But ಎಲ್ಲಿ ತಳಿಗಳು ಹುಟ್ಟೋ ಸಾಧ್ಯತೆ ಹೆಚ್ಚು ಅಂತ ಕೇಳಿದ್ರೆ, ಯಾವುದೇ ಒಂದು ವ್ಯಕ್ತಿಯಲ್ಲಿ ಬಹಳ ದಿವಸ ಈ ವೈರಸ್ಸು ಮಲ್ಟಿಪ್ಲೈ ಆಗ್ತಾ ಇದ್ರೆ, ಜೀವಿಸುತ್ತೆ, ಆವಾಗ ಹೆಚ್ಚು ಮ್ಯೂಟೇಶನ್ಸ್ ಕಾಣ್ಕೊಳ್ಳೋ ಸಾಧ್ಯತೆ ಇದೆ. ಅಂತ ರೀತಿಯಲ್ಲಿ ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್ಸ್, ಅಂದ್ರೆ ಯಾರಿಗೆ ತಡೆಯೋ ಶಕ್ತಿ ಕಮ್ಮಿ ಇದೆಯೋ ಅಂತ ಜನರಲ್ಲಿ ಈ ವೈರಸ್ಗಳು ಮ್ಯೂಟೇಟ್ ಆಗೋದು ಬಹಳ ಸಾಧ್ಯತೆ. ಇವಾಗ ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಫುಲ್ ಪ್ರೂಫ್ ಎವಿಡೆನ್ಸ್ ಟು ಸೇ that this has originated in a HIV patient. I have not seen a report. In fact, ಇದು ಆಫ್ರಿಕಾನಲ್ಲಿ ಹುಟ್ಟಿದೆ ಅಂತ ಹೇಳೋದಕ್ಕೂ ಸಾಕ್ಷ್ಯಾಧಾರ ಇಲ್ಲ ಡಾಕ್ಟರ್ ರವಿ. ಕಂಟ್ರಿ ಆಫ್ ಆರಿಜಿನ್ ಇನ್ನೂ ನಮಗೆ ಗೊತ್ತಿಲ್ಲ. ಇಲ್ಲಿ ಇವಾಗ ಡೆಲ್ಟಾ ಅಂದ್ರೆ ಅದು ಇಂಡಿಯಾ ವೈರಸ್ ಇಲ್ಲ, ಇಂಡಿಯಾ ಅಲ್ಲಿ ಕಂಡುಹಿಡಿದಿದ್ದು. ಎಲ್ಲಿ ಫಸ್ಟ್ ಇನ್ಫೆಕ್ಷನ್ ಮ್ಯೂಟೇಶನ್ ಬಂತೋ ಗೊತ್ತಿಲ್ಲ. ಸೊ ದೀಸ್ ಆರ್, ವಿಶಾಲ್ ರಾವ್ ಬಹಳ ತುಂಬಾ ಸ್ಪಷ್ಟವಾಗಿ ಸರಳವಾಗಿ ಹೇಳಿದ್ರು, ಚೈನೀಸ್ ವಿಸ್ಪರ್. ಯಾವುದೋ the power of communication is so much. Everybody has a device in their hand. They can synthesize a story, make a movie, and it will become a hit. ಆ ತರ ಬಹಳ ರೆಸ್ಪಾನ್ಸಿಬಲ್ ಆಗಿರಬೇಕು when we make such statements. Generally speaking, yes, ಯಾವುದೇ ಒಂದು ವ್ಯಕ್ತಿಯಲ್ಲಿ ಜಾಸ್ತಿ ದಿನ ಈ ವೈರಸ್ಸು ಜೀವಿಸುತ್ತೋ ಅಲ್ಲಿ ಮ್ಯೂಟೇಶನ್ಸ್ ಬರೋ ಸಾಧ್ಯತೆ ಹೆಚ್ಚು. ಓಕೆ, ಕಡೆ ಲಾಸ್ಟ್ ಫ್ಯೂ ಮಿನಿಟ್ಸ್ ಇದೆ. ಮತ್ತೊಮ್ಮೆ ನಾವು ಜೆನೋಮಿಕ್ ಸೀಕ್ವೆನ್ಸಿಂಗ್ ಮತ್ತೆ ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ಒಂದು ರೌಂಡ್ ಕ್ವಿಕ್ ಚರ್ಚೆ ಮಾಡ್ಬಿಡೋಣ. ನಮ್ಮ ಐಡಿಯಾ ಇದ್ದಿದ್ದು ಕರ್ನಾಟಕದಲ್ಲಿ ಈ ರೀತಿಯ 10 ಜೆನೋಮಿಕ್ ಸೀಕ್ವೆನ್ಸಿಂಗ್ ಸೆಂಟರ್ಸ್ ನಾವು ಸ್ಥಾಪನೆ ಮಾಡಬೇಕು ಅಂತ. ಇಲ್ಲಿವರೆಗೂ ನಾವು ಯಶಸ್ಸನ್ನು ಕಂಡಿರೋದು 3-4 ಮಾಡಿದ್ದೀವಿ. ಒಂದು NCBS, ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲ್ ಸೈನ್ಸಸ್, ನಿಮ್ಯಾನ್ಸಲ್ಲಿ ಒಂದು, IISc ಒಂದು, ಡಾಕ್ಟರ್ ಸುನೀಲ್, ಇನ್ಸ್ಟೆಮ್ ಮತ್ತೊಂದು ಅಂತ ಅನ್ಸುತ್ತೆ. ಬಟ್ ಸಕ್ರಿಯವಾಗಿ ಜೆನೋಮಿಕ್ ಸೀಕ್ವೆನ್ಸ್ ಮಾಡ್ತಿರೋರು ಯಾರು ನಮಗೆ ಗೊತ್ತಿಲ್ಲ. ನಾವು ಬರೀ ನಮ್ಮ ರಾಜ್ಯದ ಮಾತ್ರ ಹ್ಯಾಂಡಲ್ ಮಾಡ್ತಿಲ್ಲ, ಅಕ್ಕಪಕ್ಕ ರಾಜ್ಯದ್ದು ಕೂಡ ನಾವು ಮಾಡ್ತಿದ್ದೀವಿ. ಇದು ಮತ್ತೊಮ್ಮೆ ಒಂದು ಅವಕಾಶ ಕೊಡ್ತಿದೆ ನಾವು ನಮ್ಮ ವ್ಯವಸ್ಥೆಯನ್ನು ವೃದ್ಧಿಸೋದಕ್ಕೆ. ಪ್ಲೀಸ್. ಜಿನೋಮಿಕ್ ಸೀಕ್ವೆನ್ಸಿಂಗ್ ಆಲ್ರೆಡಿ ತಾವು ಹೇಳ್ದಂಗೆ ಈಗ 4 ಇದೆ. ರಾಜ್ಯ ಸರ್ಕಾರದ ಇನ್ನು 6 ಮಾಡೋ ಪ್ಲ್ಯಾನ್ಸ್ ಇದೆ. ಸೊ ಇದು ಆ್ಯಕ್ಚುಲಿ ಇಟ್ ಈಸ್ ನಾಟ್ ವೆರಿ ಈಸಿ. ಸೊ ಇದಕ್ಕೆ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ, ಎಕ್ಸ್ಪೆನ್ಸಿವ್ ಇರುತ್ತೆ, ಆ್ಯಂಡ್ ಇಟ್ ಈಸ್ ನಾಟ್ ವೆರಿ ಈಸಿ. ಬಟ್ ನಮ್ಮ ರಾಜ್ಯದಲ್ಲಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಯಾಕಂದರೆ ರವಿ ಸರ್ ಇದ್ದಾರೆ, ಈಸ್ ಅವರ್ ರೋಲ್ ಮಾಡಲ್. RT-PCR ಲ್ಯಾಬ್ನ ಅಷ್ಟೊಂದು ಸ್ಕೇಲ್ ಅಪ್ ಮಾಡಿದ್ದಾರೆ ಅಂದರೆ ಇಂಡಿಯಾದಲ್ಲಿ ಒನ್ ಆಫ್ ದ ಸಕ್ಸಸ್ ಸ್ಟೋರಿ ಅಂತ ಹೇಳ್ಬೋದು. ವಿ ಕ್ಯಾನ್ ಡೆಫಿನೆಟ್ಲಿ ಬಿ ಎ ರೋಲ್ ಮಾಡಲ್. ಇನ್ನೊಂದು 6ನ ಆದಷ್ಟು ಬೇಗ ಸ್ಕೇಲ್ ಅಪ್ ಮಾಡಿಬಿಟ್ಟು ಖಂಡಿತವಾಗ್ಲೂ ಅದರಿಂದ ಮಾಡ್ತಾ ಹೋದರೆ ಅದು ಒಳ್ಳೆಯದಾಗತ್ತೆ. ಎರಡನೇದು, ಬರೀ ಜಿನೋಮಿಕ್ ಸೀಕ್ವೆನ್ಸಿಂಗ್ನ ಬರೀ ರೂಪಾಂತರಕ್ಕಲ್ಲ, ಡಿಸೀಸ್ ಟ್ರಾನ್ಸ್ಮಿಷನ್ಗೂ ಕೂಡ ನಾವು ಯುಟಿಲೈಸ್ ಮಾಡ್ಬೋದು, ಮಾಹಿತಿಗಳನ್ನ ಯೂಸ್ ಮಾಡ್ಬೋದು. ಆಮೇಲೆ ರೀಇನ್ಫೆಕ್ಷನ್ಸು, ವ್ಯಾಕ್ಸಿನ್ ಎಸ್ಕೇಪ್ಸು, ಎಲ್ಲ ಥರದಲ್ಲೂ ಕೂಡ ಅದನ್ನು ಡೇಟಾದ ಒಂದು ಕಂಪೈಲ್ ಮಾಡಿಬಿಟ್ಟು ಪಬ್ಲಿಕ್ ಹೆಲ್ತ್ ರೆಸ್ಪಾನ್ಸ್ ಅಂತೀವಿ ಅಥವಾ ಪಬ್ಲಿಕ್ ಹೆಲ್ತ್ ಮೆಷರ್ಸ್ ಅಂತೀವಿ. ಈಗ ಹಲವಾರು ದೇಶಗಳಲ್ಲಿ ಅದನ್ನು ಉಪಯೋಗಿಸ್ಕೊಂಡೇ ಅವರು ಡಿಸೀಸ್ ಯಾವ ಥರ ಟ್ರಾನ್ಸ್ಮಿಷನ್ ಆಗ್ತಾ ಇದೆ, ವೇರಿಯಂಟ್ಸ್ ರೂಪಾಂತರ ಯಾವ ಥರ ಆಗ್ತಾ ಇದೆ ಅಂತ. ಸೊ ನಮ್ಮ ದೇಶದಲ್ಲೂ ಆ ಥರ ಆದರೆ ಭಾಳ ಅನುಕೂಲ. ಪರ್ಟಿಕ್ಯುಲರ್ಲಿ ನಮ್ಮ ರಾಜ್ಯದಲ್ಲಿ ಖಂಡಿತವಾಗ್ಲೂ ಅದನ್ನು ಮಾಡಲಿಕ್ಕೆ ಎಲ್ಲ ಕೇಪಬಿಲಿಟಿ ಇದೆ, ಮಾಡಬೇಕು ಅಂತ. ಮಾಡಬೇಕು ಅಂತ. ಓಕೆ ಡಾಕ್ಟರ್ ರವಿ, ಆ ಪ್ರಶ್ನೆ ಜೊತೆ ಇನ್ನೊಂದು ಪ್ರಶ್ನೆ ಸೇರಿಸ್ತೀನಿ.
ಇದು ಇದರ ರೀಪ್ಲೇಸಿಂಗ್ ಎಬಿಲಿಟಿ ಇದೆಯಲ್ಲ, ಡೆಲ್ಟಾನ ರೀಪ್ಲೇಸ್ ಮಾಡಿ ಇದರ ಒಂದು ಪ್ರಾಬಲ್ಯತೆನ, ಇದರ ಒಂದು ಡಾಮಿನೇಷನ್ನ ಸಾಧಿಸೋದಕ್ಕೆ ಇದರಲ್ಲಿ ಇರುವಂಥ ಶಕ್ತಿ, ಇಸ್ ಇಟ್ ಅ ಗುಡ್ ಥಿಂಗ್ ಆರ್ ಅ ಬ್ಯಾಡ್ ಥಿಂಗ್? ಅಂದರೆ ಡೆಲ್ಟಾದ ಅವಳಿ ಕಡಿಮೆ ಆಯಿತು ಅಂತ ನಾವು ಖುಷಿ ಪಡಬೇಕಾ, ಅಥವಾ ಇದ್ರದ್ದು ಜಾಸ್ತಿ ಆಗುತ್ತೆ ಅಂತ ನಾವು ಟೆನ್ಷನ್ಗೆ ಆಗಬೇಕಾ? ಎರಡು ಮಧ್ಯ ಮಾರ್ಗ ತಗೋಬೇಕು, ಎರಡು ಬೇಡ. ಎಲ್ಲಾದು ಒಳ್ಳೇದು ಆಗತ್ತೆ ಅನ್ನೋದು ಒಂದು ಫಿಲಾಸಫಿಯಲ್ಲಿ ನಾನು ಬೆಳೆದಿದ್ದೀನಿ, 66 ವರ್ಷ ಜೀವಿಸಿದ್ದೀನಿ. ಇಟ್ ಹಸ್ ಪ್ರೂವನ್ ರೈಟ್. ಐ ಥಿಂಕ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ದ ಗುಡ್ ಅಂತ ತಿಳ್ಕೋಬೇಕು. ದಿಸ್ ಈಸ್ ಅ ವಾರ್ನಿಂಗ್ ಫಾರ್ ಎವ್ರಿಬಡಿ ದಟ್ ಕೋವಿಡ್ ಇಸ್ ಸ್ಟಿಲ್ ನಾಟ್ ಗಾನ್. ಇನ್ನು ನಮ್ಮ ಮಧ್ಯ ಇದೆ. ಯಾವುದೇ ತಳಿ ಬಂದ್ರೇನು ತಡೆಗಟ್ಟಕ್ಕೆ ನಾವು ಜವಾಬ್ದಾರಿಯಿಂದ ನಡ್ಕೊಂಡ್ರೆ, ನಮಗ್ ಅವಕಾಶ ಇದ್ರೆ ಲಸಿಕೆ ಪಡೆದ್ರೆ ಯಾವ ತಳಿನೂ ನಮ್ಮನ್ನ ಮುಟ್ಟಲ್ಲ. ಸೊ ಫ್ರಮ್ ದಟ್ ಪರ್ಸ್ಪೆಕ್ಟಿವ್ ಐ ಥಿಂಕ್ ಇಟ್ ಈಸ್ ಎ ವೆಲ್ಕಮ್ ಡೆವಲಪ್ಮೆಂಟ್. Okay, and what about genomic sequencing, Dr. Ravi? Yes, genomic sequencing ನೀವ್ ಹೇಳಿದ್ದಂಗೆ 4 ಸೆಂಟರ್ಗಳು, ನೀವು NCBS ಇನ್ಸ್ಟಮ್ ಬಿಡಿಸಿ ಹೇಳಿದ್ದೀರಾ, ಅದು ಎರಡು ಒಂದೇ. 4ನೇ ಸೆಂಟರ್ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್. 6 ನನಗ್ ಗೊತ್ತಿದ್ದ ಪ್ರಕಾರ 6 ನಮ್ಮ ಕೇಂದ್ರೀಯ ಸರ್ಕಾರದ ನಮ್ಮ ರಾಜ್ಯ ಸರ್ಕಾರದ ಇನಿಷಿಯೇಟಿವ್ ಅಲ್ಲಿ ಮಾಡ್ತಾ ಇರೋದು 6. ಎಲ್ಲದಕ್ಕೂ ಎಕ್ವಿಪ್ಮೆಂಟ್ಸ್ ಬಂದಿದ್ದಾವೆ. ಇನ್ಸ್ಟಾಲೇಷನ್ ಇಸ್ ಮೋರ್ ಆರ್ ಲೆಸ್ ಕಂಪ್ಲೀಟ್. ಇನ್ನು ಟ್ರೈನಿಂಗ್ ಆಗಬೇಕು. ಅದು ಐ ಆಮ್ ಟೋಲ್ಡ್ ವಿಲ್ ಟೇಕ್ ಪ್ಲೇಸ್ ಆನ್ ಅನ್ ಅರ್ಜೆಂಟ್ ಬೇಸಿಸ್ ವೆರಿ ಸೂನ್. ಓಕೆ, ದಟ್ಸ್ ಅ ವೆಲ್ಕಮ್ ನ್ಯೂಸ್ ಡಾಕ್ಟರ್ ರವಿ. ತುಂಬ ಖುಷಿ ಆಯಿತು ಆ ಒಂದು ವಿಷಯ ಕೇಳಿ. ಅಟ್ಲೀಸ್ಟ್ ನಾವು ಅದು ದಿಕ್ಕಲ್ಲಿ ಕೆಲಸ ಮಾಡ್ತಿದ್ದೀವಿ. ಡಾಕ್ಟರ್ ವಿಶಾಲ್ ರಾವ್, ಲಾಸ್ಟ್ ವರ್ಡ್ ಟು ಯು. ನಮಗೆ ಈ ಆಟದ ರೂಲ್ಸ್ ನಮಗೆ ಗೊತ್ತಿದೆ. ಏನಪ್ಪ ಅಂದರೆ ಮಾಸ್ಕ್ ಹಾಕೋಬೇಕು, ಸ್ವಚ್ಛತೆ ಕಾಪಾಡ್ಕೊಳ್ಳಿ, ಅಂತರ ಕಾಪಾಡ್ಕೊಳ್ಳಿ, ಇಂಡೋರಲ್ಲಿ ಜಾಸ್ತಿ ಟೈಮ್ ಕಳಿಬೇಡಿ, ಗುಂಪಾದರೆ ಅಲ್ಲಿ ಹೋಗಬೇಡಿ, ಎಲ್ಲ ಒಂದು ಕಡೆ ಆಯಿತು. ಬೇರೆ ರೀತಿಯ ಆತಂಕವನ್ನೇ ಸೃಷ್ಟಿಸ್ತಿದೆ ಎಕನಾಮಿಕಲಿ. ಈಗ ನಾವು ಜೀವನವನ್ನು ವಾಪಸ್ ಹಳಿ ಮೇಲೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ, ಇನ್ನೂ ತಂದಿಲ್ಲ. ಹೀಗಿದ್ದಾಗ ಡಾಕ್ಟರ್ ವಿಶಾಲ್ ರಾವ್, ನಿಮ್ಮ ವರ್ಡ್ ಆಫ್ ಅಡ್ವೈಸ್ ಆ್ಯಂಡ್ ವಾರ್ನಿಂಗ್ ಅಥವಾ ಕಾಷನ್ ಎರಡು. ಸೊ ನಿಖಿಲ್, ಒಂದು ಸಿಂಪಲ್ ಮಾತಲ್ಲಿ, ಈಗ ನಾವು ಮೊದಲು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಇವತ್ತಿಗೆ ನಾವು ಟ್ರಾನ್ಸ್ಮಿಷನ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಬಗ್ಗೆ ಮಾತನಾಡಬೇಕು. ಆ್ಯಂಡ್ ಟ್ರಾನ್ಸ್ಮಿಷನ್ ಅಪ್ರೋಪ್ರಿಯೇಟ್ ಬಿಹೇವಿಯರಲ್ಲಿ ನಮಗೆ ಮೊದಲನೇದಾಗಿ ವ್ಯಾಕ್ಸಿನ್ ಪಾಸ್ಪೋರ್ಟ್, ಅಂದರೆ 2 ಮಿನಿಮಮ್ ಡೋಸ್ ಲಸಿಕೆ ತಗೊಳ್ಳೇಬೇಕು ಜನ. ಯಾವುದೇ ರೀತಿಯಲ್ಲಿ ಮೊದಲನೇ ಡೋಸ್ ತಗೊಂಡು ಇಲ್ಲ ಇನ್ನು 2ನೇದು ಬರುವುದಿಲ್ಲ ಹೇಳುವಂತಹ ತಪ್ಪು ತಿಳುವಳಿಕೆ ಇದ್ದವರು ದಯವಿಟ್ಟು ಆದಷ್ಟು ಬೇಗ ಸರ್ಕಾರದ ಕೊಟ್ಟಿರುವ ಅವಕಾಶವನ್ನು ತಗೊಂಡು 2ನೇ ಡೋಸನ್ನು ಪಡ್ಕೊಳ್ಬೇಕು. ಅದರ ನಂತರ ಈ ವೆಂಟಿಲೇಷನ್, ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸ್ ಆ್ಯಂಡ್ ಹ್ಯಾಂಡ್ ಹೈಜೀನ್ ಫಾಲೋ ಮಾಡಬೇಕು. ಇದಲ್ಲದೆ ಐ ಥಿಂಕ್ ಇಂಪಾರ್ಟೆಂಟ್ ಮೆಸೇಜ್ ವಾಟ್ ಐ ವಾಂಟ್ ಟು ಗಿವ್ ಇಸ್, ಈಗ ಅಟ್ ದಿಸ್ ಜಂಕ್ಷರ್ ವಿ ನೋ ದಿಸ್ ಈಸ್ ಅ ಸೋಷಿಯೋ ಇಕನಾಮಿಕ್ ವೈರಸ್. ನಾವು ಎಷ್ಟು ಸೋಷಿಯಲ್ ಆ್ಯಕ್ಟಿವಿಟಿ ಮಾಡ್ತೇವೆ, ಎಷ್ಟು ಇಕನಾಮಿಕ್ ಆ್ಯಕ್ಟಿವಿಟಿ ಮಾಡ್ತೇವೆ, ಅಷ್ಟೇ ಅದು ಹರಡುತ್ತೆ. ಸೊ ಬರುವ 2-3 ತಿಂಗಳಲ್ಲಿ ನಾವು ನಮ್ಮ ಸೋಷಿಯಲ್ ಆ್ಯಕ್ಟಿವಿಟಿ ಮತ್ತು ನಮ್ಮ ಇಕನಾಮಿಕ್ ಆ್ಯಕ್ಟಿವಿಟಿಯನ್ನು ಆಸ್ಪತ್ರೆ ಆವರಣದಲ್ಲಿ ಹೇಗೆ ನಡೆಸ್ತೇವೋ ಹಾಗೆಯೇ ನಡೆಸಬೇಕು. ಆವಾಗ ಮಾತ್ರ ನಾವು ಜವಾಬ್ದಾರಿ ವಹಿಸಿಕೊಂಡು ಈ ತಳಿಯ ಒಂದು ಹರಡಾಟವನ್ನು ನಿಲ್ಲಿಸುವ ಪ್ರಯತ್ನ ಮಾಡಬಹುದು. ಇಲ್ಲದಿದ್ದರೆ ನಾವು ನಮ್ಮ ಜವಾಬ್ದಾರಿ ಬಿಟ್ಟು ಆಸ್ಪತ್ರೆಗಳಿಗೆ ಬೆಡ್ ಅರೇಂಜ್ ಮಾಡೋಕ್ಕೆ ಸರ್ಕಾರಕ್ಕೆ ಅವರಿಗೆ ಲಾಕ್ಡೌನ್ ಮಾಡುವಂಥ ಪರಿಸ್ಥಿತಿ ತಂದುಬಿಟ್ರೆ ಕರ್ನಾಟಕದಲ್ಲಿ ನಾವು ಜನರಾಗಿ ಸೋತೇವೆ ಹೇಳಿ ಅದರ ಅರ್ಥ. ಸೊ ನಿಮ್ಮ ಮಾಧ್ಯಮದ ಮೂಲಕ ನಮ್ಮ ಎಲ್ಲ ಡಾಕ್ಟರ್ ಸುನೀಲ್, ರವಿ ಸರ್ ಮತ್ತು ನಮ್ಮೆಲ್ಲರ ಪರವಾಗಿ ನಾನು ನಿವೇದನೆ ಮಾಡೋದು ಜನದ, ಬೆಡ್ ಅರೇಂಜ್ ಮಾಡುವಂಥ ಪರಿಸ್ಥಿತಿ ಬರಬಾರ್ದು. ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಂಡು ನೀವು ಎದುರು ಬಂದರೆ ಬರುವ ದಿನಗಳಲ್ಲಿ ನಾವು ಈ ತಳಿಯನ್ನು ನಿಲ್ಲಿಸಬಹುದು. ಅದು ನಿಮ್ಮ ಕೈಯಲ್ಲಿ ಉಂಟು, ಸರ್ಕಾರದ ಕೈಯಲ್ಲಿ ಇಲ್ಲ. ಅದಕ್ಕೋಸ್ಕರ ಜವಾಬ್ದಾರಿ ವಹಿಸಿಕೊಂಡು ಟ್ರಾನ್ಸ್ಮಿಷನ್ ಅಪ್ರೋಪ್ರಿಯೇಟ್ ಬಿಹೇವಿಯರನ್ನು ಫಾಲೋ ಮಾಡಿ. ರೈಟ್. ಡಾಕ್ಟರ್ ರವಿ, ಡಾಕ್ಟರ್ ವಿಶಾಲ್ ರಾವ್, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಡಾಕ್ಟರ್ ರವಿ, ಆಫ್ಟರ್ ಅ ಲಾಂಗ್ ಟೈಮ್, ಪ್ಲೆಜರ್ ಟಾಕಿಂಗ್ ಟು ಯು ಸರ್. ಥ್ಯಾಂಕ್ ಯು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಡಾಕ್ಟರ್ ವಿಶಾಲ್ ರಾವ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಸುನೀಲ್, ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ಭಾಳ ಇಂಪಾರ್ಟೆಂಟ್ ಒಂದು ವಿಷಯ ನೀವು ನನ್ನ ಮುಂದೆ ತಂದಿದ್ರಿ, ಜಿನೋಮಿಕ್ ಸೀಕ್ವೆನ್ಸ್. ಅದ್ರ ಬಗ್ಗೆ ಡಾಕ್ಟರ್ ರವಿ ಅವ್ರ ಹತ್ರ ಕೇಳಿ ತುಂಬ ಖುಷಿ ಆಯಿತು. ಇನ್ನೊಂದಷ್ಟು ಲ್ಯಾಬ್ಗಳು ಸೆಟಪ್ ಆಗ್ತಾ ಇದೆ, ಅತಿ ಬೇಗ ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ. ಇನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಜನ ಪ್ರತಿ ಹಂತದಲ್ಲೂ ಅವ್ರದ್ದೇ ಆದಂಥ ಒಂದಷ್ಟು ಜವಾಬ್ದಾರಿಗಳಿದೆ. ಇದನ್ನು ನಾವು ಪಕ್ವತೆಯಿಂದ ನಿಭಾಯಿಸಿದ್ದಲ್ಲಿ ಈ ತಳಿಯಲ್ಲ, ಇದರಂಥ 10 ತಳಿ ಇದಾದ್ಮೇಲೆ ಬಂದ್ರೂ ನಾವು ಅದನ್ನು ಎದುರಿಸ್ಬೋದು. ಭಾಳ ಪ್ರಬಲವಾಗಿ ಆ ಪರಿಸ್ಥಿತಿಯಿಂದ ಹೊರಗೆ ಬರ್ಬೋದು.
ಅದರಲ್ಲಿ ನಿಮ್ಮ ಪಾತ್ರ ಏನಿದೆ, ಈಗ ಡಾಕ್ಟರ್ ವಿಶಾಲ್ ರಾವ್ ಹೇಳಿದ್ದಾರೆ, ಅದನ್ನು ನೀವು ಕೇಳಿದ್ದೀರಿ, ಪಾಲನೆ ಮಾಡ್ತೀರಿ ಅಂತ ನಿರೀಕ್ಷಿಸ್ತೀನಿ. ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.